ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಧ್ಯಮದ ಮೂಲಕವಾಗಿ ಈ ವಾರವೂ ಸಹ ನಾವು ನಿಮ್ಮ ಮನೆಗಳಿಗೆ ಬಂದು ನಾವು ಒಟ್ಟಾಗಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ಒಂದು ಸದವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಆದ್ರಿಂದ ದೇವರಿಗೆ ಸ್ತೋತ್ರವಾಗಲಿ. ಬನ್ನಿ, ನಾವು 63ನೇ ಕೀರ್ತನೆ 1ರಿಂದ 8ರವರೆಗೆ ಓದಿ ದೇವರನ್ನು ಘನಪಡಿಸೋಣ. ಓ ದೇವರೇ, ನೀನೇ ನನ್ನ ದೇವರು, ಹೊತ್ತಾರೆ ನಿನ್ನನ್ನು ಹುಡುಕುತ್ತೇನೆ. ನೀರಿಲ್ಲದ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ನನ್ನ ಶರೀರವು ಕಂದಿ ಹೋಗುತ್ತದೆ. ಹೀಗೆ ನಿನ್ನ ಬಲವನ್ನು ಘನವನ್ನು ನೋಡಿ ಪರಿಶುದ್ಧ ಸ್ಥಳದಲ್ಲಿ ನಾನು ನಿನ್ನನ್ನು ನೋಡಿದ್ದೇನೆ. ನಿನ್ನ ಪ್ರೀತಿ ಕರುಣೆ ಜೀವಕ್ಕಿಂತಲೂ ಶ್ರೇಷ್ಠವಾದದ್ದು. ನನ್ನ ತುಟಿಗಳು ನಿನ್ನನ್ನು ಹೊಗಳುವು. ನನ್ನ ಜೀವಮಾನವಲ್ಲೆಲ್ಲ ಹೀಗೆಯೇ ನಿನ್ನನ್ನು ಹಾಡಿ ಹರಿಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವನು. ಸಾರದಿಂದಲೂ ಕೊಬ್ಬಿನಿಂದಲೂ ನನ್ನ ಪ್ರಾಣವನ್ನು ತೃಪ್ತಿಯಾಗುವುದು. ಆಗ ನನ್ನ ಬಾಯಿ ಉತ್ಸಾಹ ತುಟಿಗಳಿಂದ ನಿನ್ನನ್ನು ಸ್ತುತಿಸುವುದು. ನೀನು ನನ್ನ ಸಹಾಯಕನಾಗಿರುವುದರಿಂದ ನಿನ್ನ ರೆಕ್ಕೆಗಳ ನೆರಳಿನಲ್ಲಿ ನಾನು ಉತ್ಸಾಹ ಪಡುವನು. 8ನೇ ವಚನ, ನನ್ನ ಪ್ರಾಣವು ನಿನ್ನನ್ನು ಹಿಂಬಾಲಿಸಿ ಬರುತ್ತದೆ, ನಿನ್ನ ಬಲಗೈಯು ನನ್ನನ್ನು ಗಟ್ಟಿಯಾಗಿ ಎತ್ತಿಕೊಂಡಿರುತ್ತದೆ. ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವರೇ, ನಮ್ಮ ರಕ್ಷಕನಾದ ಯೇಸು ಸ್ವಾಮಿ, ಈ ವಾಕ್ಯದ ಮೂಲಕವಾಗಿ ದೇವರೇ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ಸ್ತೋತ್ರ. ದೇವರೇ, ನಾವು ನಿನಗೆ ಆತುರ ಪಡುವಾಗ, ದೇವರೇ, ನೀರಿಲ್ಲದ ಒಣಗಿದ ಭೂಮಿಯಲ್ಲಿ ಜಿಂಕೆಯು ನೀರಿಗಾಗಿ ತವಕ ಪಡುವ ಹಾಗೆ ನಾವು ನಿನಗಾಗಿ ತವಕ ಪಡುವಾಗ ನೀನು ನಮಗೋಸ್ಕರವಾಗಿ ಸ್ವಾಮಿ ಎಲ್ಲವನ್ನು ಸಿದ್ಧಪಡಿಸುವನಾಗಿದ್ದೀಯ. ನಮಗೆ ಬೇಕಾದ ಆರೋಗ್ಯ, ನಮಗೆ ಬೇಕಾದ ಸ್ವಾಮಿ ಆಹಾರ, ನಮಗೆ ಬೇಕಾದ ಎಲ್ಲ ಕಾರ್ಯಗಳು ಒದಗಿಸಿಕೊಡುವ ದೇವರು, ಸಂತೃಪ್ತಿ ಪಡಿಸುವ ದೇವರು, ನಮ್ಮನ್ನು ಕೈ ಹಿಡಿದು ಎತ್ತಿ ಬಲಪಡಿಸಿ ನಡೆಸುವ ದೇವರಾಗಿದ್ದೀಯ ಅಂತ ನಾವು ಓದಿದೀವಲ್ಲ. ದೇವರೇ, ನೀನು ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ, ನಿನ್ನ ವಾಕ್ಯವನ್ನು ಅನುಸರಿಸುವಾಗ ನೀನು ನಮಗೋಸ್ಕರವಾಗಿ ಕಾಳಜಿ ಪಟ್ಟು ನಮ್ಮನ್ನು ಸ್ವಾಮಿ ನಡೆಸುವ ದೇವರು, ಕರ್ತನೆ ನಮಗಾಗಿ ಚಿಂತಿಸುವ ದೇವರು ಆಗಿರುವುದಕ್ಕಾಗಿ ಈ ಸಮಯದಲ್ಲಿ ಕರ್ತನೆ, ಈ ಸಮಯದಲ್ಲಿ ನಾವು ನಿನ್ನ ಆರಾಧಿಸುವಾಗ, ನಿನ್ನ ವಾಕ್ಯವನ್ನು ಕೇಳುವಾಗ, ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ನಮ್ಮ ಜೀವಿತದಲ್ಲಿ ಸ್ವಾಮಿ ನಿನ್ನನ್ನು ಕೈಕೊಂಡು ನಡೆಯುವುದಕ್ಕೆ ನಿನಗೆ ನಾವು ಘನಮಾನ ಕೊಟ್ಟು ನಮ್ಮ ಜೀವಿತದಿಂದ ನಿನ್ನನ್ನು ಸನ್ಮಾನಿಸುವ ಹಾಗೆ ನಮಗಿರುವ ಎಲ್ಲದರಿಂದ ನಿನ್ನನ್ನು ಸನ್ಮಾನಿಸಿ ನಿನಗಾಗಿ ಜೀವಿಸುವುದಕ್ಕೆ ನಮ್ಮನ್ನು ತಯಾರು ಮಾಡಿಸುವ, ನಮ್ಮನ್ನು ಸಿದ್ಧ ಮಾಡು ಕರ್ತನೆ. ನಿನ್ನ ವಾಕ್ಯ ಕೇಳುವುದಕ್ಕಾಗಿ, ನಿನ್ನ ವಾಕ್ಯ ಧ್ಯಾನಿಸುವುದಕ್ಕಾಗಿ, ನಿನ್ನ ವಾಕ್ಯ ಕೈಕೊಂಡು ನಡೆಯುವುದಕ್ಕಾಗಿ, ನಿನ್ನನ್ನು ಸ್ತುತಿಸುವುದಕ್ಕಾಗಿ ನಮ್ಮನ್ನು ತಯಾರು ಮಾಡು ಕರ್ತನೆ. ಸಿದ್ಧ ಮಾಡಪ್ಪ. ಅದು ಮಾಡುವುದಕ್ಕಾಗಿ ಜ್ಞಾನಮಾನ ನಿನಗೆ ಕೊಡುತ್ತೇವೆ. ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಸ್ತೋತ್ರದಿಂದ ಬೇಡಿ ಹೊಂದಿದ್ದೇವೆ. ಆಮೆನ್, ಆಮೆನ್, ಆಮೆನ್. Praise the Lord. Praise God for another Sunday morning. Let's join together as one church, as one family, gather together in Jesus' name and let's worship the Lord this morning. ನಾವು ಒಂದು ಸಭೆಯಾಗಿ, ಒಂದು ಕುಟುಂಬವಾಗಿ ನಾವು ನಮ್ಮ ಮನೆಗಳಿಂದ ಸೇರಿ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಕೂಡಿ ಬಂದಿದ್ದೇವೆ. ನಾವು ಆತನನ್ನು ಆರಾಧಿಸೋಣ, ನಮ್ಮನ್ನೇ ಸಮರ್ಪಿಸೋಣ. Hallelujah. Thank you, Jesus. Oh, he's a good God. ನಮ್ಮ ದೇವರ ಒಳ್ಳೆಯವನು, ಆತನ ಸಾನ್ನಿಧ್ಯ ನಮಗೆ ಸಾಕು. Amen. He is everything for us. ನಮ್ಮ ಸರ್ವಸ್ವವು ಆತನಾಗಿದ್ದಾನೆ. Good Father he is to us. ಓ, ಆತನ ಒಳ್ಳೆ ತಂದೆ ನಮಗೆ. ಯೇಸುವೇ, ನೊಂದಿಗಿರುವೆ ಅಂತರ್ಯದಾಸೆಯ ನಿಂಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ನೊಂದಿಗಿರುವುದೇ Amen. ಅಂತರಾಸೆಯ ನಿಂಚಿತ್ತ ಮಾಡುವುದೇ ಹೃದಯದ ತವಕವಯ್ಯ.
ನನಗಾಗಿ ಎಲ್ಲವ ಮಾಡುವವನೇ, ಆಮೆನ್, ಮಾಡಿ ಮುಗಿಸುವವನೇ, ಆಮೆನ್, ನನಗಾಗಿ ಎಲ್ಲ ಮಾಡುವವನೇ, ಮಾಡಿ ಮುಗಿಸುವವನೇ, ನನ್ ಭಾರವಾ ನನ್ ಹೊರೆಯ, ಓ ಇದು ನಮ್ಮ ದೇವರು, ನನ್ ಭಾರವಾ ನನ್ ಹೊರೆಯ, ನಿಂತಾದದೇ ಏಸಪ್ಪ ಏಸಪ್ಪ ಎಲಿಸಿರುವೆ, ನಿನ್ ಪಾದದಿ ಏಸಪ್ಪ, ನಿನ್ ಪಾದದಿ ಎಲಿಸಿರುವೆ ಏಸಪ್ಪ, ಇನ್ನೊಬ್ಬನೇ ಸ್ವಾಮಿ ಏಸಯ್ಯ, ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ ಏಸಯ್ಯ, ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ, ಕನಿಕರದೆ ದೀರ್ಘ ಶಾಂತಿ ಕೃಪೆಯು ಉಳ್ಳವನೇ, ಆಮೆನ್, ಇದು ನಮ್ಮ ದೇವರು, ಕನಿಕರದೆ ದೀರ್ಘ ಶಾಂತಿ ಕೃಪೆಯು ಉಳ್ಳವನೇ, ನನ್ನ ಆತ್ಮವಾ ನಾಶನಕ್ಕೆ, ಓ ಥ್ಯಾಂಕ್ ಯು ಜೀಸಸ್, ನನ್ನ ಆತ್ಮವಾ ನಾಶನಕ್ಕೆ ತಪ್ಪಿಸಿದೆ, ನನ್ನ ರಕ್ಷಕನೇ, ನನ್ನ ರಕ್ಷಕನೇ, ಇನ್ನೊಬ್ಬನೇ ಸ್ವಾಮಿ ನನಗೆ, ಓ ತಪ್ಪಿಸಿದೆ, ಓ ಸ್ವ ರಕ್ಷಕನೇ, ಹಲ್ಲೆಲೂಯಾ ಏಸಪ್ಪ ಸ್ತೋತ್ರ, ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ ಏಸಯ್ಯ, ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ, ಎಬಿನೇಸರೇ, ಹಲ್ಲೆಲೂಯಾ, ಎಲ್ಯೋನ್ ಎಂದೆಂದು ಉನ್ನತನೇ, ಅದು ಸ್ವಾಮಿ ಇನ್ನೊಬ್ಬನೇ, ಎಬಿನೇಸರೇ, ಎಲ್ಯೋನ್ ಎಂದೆಂದು ಉನ್ನತನೇ, ಎಲ್ ಶಡಾಯ್ ಸರ್ವಶಕ್ತ ನೀನೇ, ಇನ್ನೊಬ್ಬನೇ ಏಸಪ್ಪ ನಮ್ಮ ದೇವರು, ಎಲ್ ಶಡಾಯ್ ಸರ್ವಶಕ್ತ ನೀನೇ, ಆಮೆನ್, ಎಲ್ರೋಹಿ ನಮ್ಮನ್ನು ಕಾಣುವವನು, ಆಮೆನ್, ನನ್ನ ಕಾಣುವವನೇ, ಎಸ್ ಲಾರ್ಡ್, ಆಮೆನ್, ಆಮೆನ್, ಓ ಎಲ್ರೋಹಿ ನನ್ನ ಕಾಣುವವನೇ, ಇನ್ನೊಬ್ಬನೇ ಏಸಪ್ಪ, ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ ಏಸಯ್ಯ, ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ ಏಸಯ್ಯ, ಎಲ್ಲರೊಟ್ಟಿಗೆ ನಿನ್ನಂತಾನೆ ಏಸಪ್ಪ ಏಸಪ್ಪ, ಆಮೆನ್, ನಿಲ್ಲಿಸಿರುವೆ ಏಸಯ್ಯ, ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ
ಸಾಕಪ್ಪ, ನೀನೊಬ್ಬನೇ ನಮ್ಗೆ ಸಾಕು. ಎಬಿನೇಸರ ದೇವರೇ, ಎಲ್ಲೆಲ್ಲೋನ್ ಉನ್ನತದಲ್ಲಿ ವಾಸಿಸುವ ದೇವರೇ, ಎಲ್ ಶಡಾಯ್, ಎಲ್ ಶಡಾಯ್, ನಮ್ಮ ಸಂಗಡ ಇರುವವನು ಕರ್ತನೇ, ಸರ್ವಶಕ್ತನಾದ ದೇವರೇ, ಎಲ್ ಶಡಾಯ್ ದೇವರೇ, ನೀ ನಮ್ಮ ಸಂಗಡ ಇದೆಯಾ, ನಮ್ಮ ತಂದೆಯಾಗಿದ್ಯಾ, ನಮ್ಮ ದೇವರಾಗಿದ್ಯಾ, ನಮ್ಮನ್ನು ಕಾಯುವವನು ಕಾಪಾಡುವನು ನೀನೊಬ್ಬನೇ ಆಗಿದೆ ಸ್ವಾಮಿ. ನೀನ್ ಸಾಕು ನಮಗೆ, ನಮ್ಮ ಭಾರವನ್ನು ಹೊತ್ತುವವನು, ನಮ್ಮ ಕಷ್ಟ ನಷ್ಟವನ್ನು ಹೊತ್ತುವವನು ಸ್ವಾಮಿ. ನಮ್ಮನ್ನು ಪ್ರೀತಿಸಿ ಕನಿಕರೆಯಿಂದ, ಓ ದೀರ್ಘ ಶಾಂತಿಯಿಂದ, ಕೃಪೆಯಿಂದ ನಮ್ಮ ನಡೆಸುವ ದೇವರೇ, ನೀನೊಬ್ಬನೇ, ನೀನೊಬ್ಬನೇ, ನೀನೊಬ್ಬನೇ. You alone, Jesus. You are our God. We acknowledge you. We confess you over our lives, oh Lord. ನಮ್ಮ ಕುಟುಂಬದ ಮೇಲೆ, ನಮ್ಮ ಜೀವಿತಗಳ ಮೇಲೆ, ನಮ್ಮ ಸಭೆಯ ಮೇಲೆ ಸ್ವಾಮಿ, ನೀನೊಬ್ಬನೇ ನಮ್ಮ ದೇವರು. ಕನಿಕರವುಳ್ಳವನೇ, ಕೃಪವುಳ್ಳವನೇ ಸ್ವಾಮಿ. ಸ್ತೋತ್ರ ನಿನಗೆ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. Oh, we thank you, we bless you, we bless you. Oh, Namaste, Alandera. You are our God. ಯೇಸುವೇ, ನೀನೊಬ್ಬನೇ. ನಿನ್ನ ಹೆಸರು ನಾವು ಕೂಗುತ್ತೇವಪ್ಪ ನಮ್ಮ ಜೀವಿತಗಳ ಮೇಲೆ, ಓ ನಮ್ಮ ಕುಟುಂಬಗಳ ಮೇಲೆ ಸ್ವಾಮಿ, ನಮ್ಮ ಸಭೆಯ ಮೇಲೆ ಯೇಸುವೇ. We call on your name. We declare, oh, we proclaim your name over our lives, over our churches, oh God. In Jesus' name, in Jesus' name. Oh, we speak healing, we speak life. Oh, we speak your help, we speak your favor, we speak your grace, Lord. We speak your strength over us. Jesus, Jesus, because you are our God, because you are our God. Ebenezer, you are. El Elyon, the Most High God, you are. Almighty El Shaddai, you are. Oh, Jesus, loving Father, you are. Thank you, thank you, thank you. Stotra, 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 stotra. Oh, Ramaseke Yalanderama. Yes, Jesus. Nilisiruwe, Yesaya. Thank you, Lord. Yes, Lord. You are our God. ನೀನು ತಾನೇ ನಮ್ಮ ಮುಂದೆ ಸ್ವಾಮಿ, ನಮ್ಮ ಜೀವಿತಗಳ ಮುಂದೆ, ನಮ್ಮ ಕುಟುಂಬದ ಮುಂದೆ, ನಮ್ಮ ಸಭೆಯ ಮುಂದೆ ನೀನೊಬ್ಬನೇ ಅಪ್ಪ. ನೀನು ಸಾಕು ನಮಗೆ. ಓ, ನಾವು ಸಮರ್ಪಿಸ್ತೇವಪ್ಪ. ಓ, ನಿನಗೆ ಸ್ತೋತ್ರ ಹೇಳ್ತೇವೆ ಸ್ವಾಮಿ, ನಿನ್ನ ಆರಾಧಿಸ್ತೇವೆ. We thank you. We thank you. Thank you, Lord. Jesus. Thank you, Lord. Yes, Father. Yes, Lord. Oh, we acknowledge your presence over our lives, Lord. We acknowledge your need, Lord. We acknowledge your presence over our lives. You alone is what we need, God. ನೀನೊಬ್ಬನೇ ನಮಗೆ ಸಾಕಪ್ಪ. ನೀನು ನಮ್ಮ ದೇವರು, ನೀನೇ ನಮ್ಮ ರಕ್ಷಕನ ಸ್ವಾಮಿ. ನೀನೊಬ್ಬನೇ ನಮಗೆ ಸಾಕಪ್ಪ. ನಿನ್ನ ಕೃಪೆನ ಹೊಂದ್ಕೊಳ್ತೇವಪ್ಪ. ನಿನ್ನ ಪ್ರೀತಿ, ನಿನ್ನ ಸ್ವಸ್ಥತೆ, ನಿನ್ನ ಆರೋಗ್ಯ, ಓ ನಿನ್ನ ಬಲ ಸಾಮರ್ಥ್ಯ ಸ್ವಾಮಿ, ನಿನ್ನಿಂದಲೇ ಮಾತ್ರ ಸ್ವಾಮಿ. Thank you, Jesus. All glory and honor to you, Father. We bless you. We thank you for your presence in our lives. We thank you, God, for your goodness over us. Thank you, Lord. In Jesus' name we pray. Amen, amen, amen. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. We thank God for one more Sunday that God has given us the opportunity for us to come together as a church, as a family, and listen to His word. ಇನ್ನೊಂದು ಭಾನುವಾರ ದಿವಸ ದೇವರು ಸಭೆಯಾಗಿ, ಕುಟುಂಬವಾಗಿ ದೇವರ ವಾಕ್ಯವನ್ನು ಕೇಳುವುದಕ್ಕೂ, ದೇವರನ್ನು ಸ್ತುತಿಸುವುದಕ್ಕೂ ದೇವರ ಅವಕಾಶ ಮಾಡಿಕೊಟ್ಟಿದ್ದಾರೆ. Amen. Amen. And we thank God that even during this crisis that we see all around us, that God is faithful in speaking to us from His word and encouraging us and inspiring us. ನಮ್ಮ ಸುತ್ತಮುತ್ತಲು ಅನೇಕ ಅಡ್ಡಿಗಳು, ಆತಂಕಗಳು ಇರುವ ಮಧ್ಯದಲ್ಲಿಯೂ ಸಹ ದೇವರು ತನ್ನ ವಾಕ್ಯವನ್ನು ಕೇಳುವುದಕ್ಕೆ, ದೇವರ ವಾಕ್ಯದಲ್ಲಿ ನಾವು ಭರವಸೆ ಇಡುವುದಕ್ಕೆ ಸಹಾಯ ಮಾಡಿಕೊಟ್ಟಿದ್ದಾರೆ. Hallelujah. Hallelujah. Amen. God is a good God and He is with us
through these times of challenges and crisis that we're going through. ದೇವರು ನಂಬಿಗಸ್ತನಾಗಿದ್ದಾನೆ. ನಾವು ಅನೇಕ ರೀತಿಯಲ್ಲಿ ಕಷ್ಟ, ನಷ್ಟ, ರೋಗಗಳು, ಭಯ, ಭೀತಿಯ ಮಧ್ಯದಲ್ಲಿ, ಅನೇಕ ಸವಾಲುಗಳ ಮಧ್ಯದಲ್ಲಿ ಮುಂದೆ ಹೋಗುವುದಕ್ಕೆ ದೇವರು ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. And God has been speaking to us in the past few weeks, the importance of God's word and why we need to meditate on his word, why we need to keep hearing and hearing, from his word. ದೇವರು ಕೆಲವು ವಾರಗಳಿಂದ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಯಾಕೆ ದೇವರ ವಾಕ್ಯ ಬಹಳ ಪ್ರಾಮುಖ್ಯವಾಗಿದೆ ನಮ್ಮ ಜೀವಿತದಲ್ಲಿ ಎಂಬುದಾಗಿ ಮಾತಾಡ್ತಾ ಇದ್ದಾರೆ. And we also saw, from Romans 10, where Jesus saying, that faith comes by hearing and hearing from the word of God. ಅದಲ್ಲದೆ ನಾವು ರೋಮ 10:17 ನೋಡಿದ್ದೀವಿ, ನಂಬಿಕೆಯು ದೇವರ ವಾಕ್ಯವನ್ನು ಕೇಳುವುದರಿಂದ ಬರ್ತದೆ ಎಂಬುದಾಗಿ. And so it is very important that even during these times of crisis, where constantly we are hearing negative news, we are hearing bad reports, all around us, that we focus our lives on hearing the truth from God's word in our lives. ನಮ್ಮ ಸುತ್ತಲೂ ಅನೇಕ ರೀತಿಯಲ್ಲಿರುವಂತಹ ಅನೇಕ ಹೆದರಿಕೆ, ಸುಳ್ಳು, ಅನೇಕ ರೀತಿಯಿರುವಂತಹ ಹೆದರಿಕೆಯ ಮಾತುಗಳು ನಾವು ಕೇಳಿದಾಗಲೂ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಆತನು ಬಲಪಡಿಸ್ತಾ ಇದ್ದಾನೆ. Amen. And so even this morning, let's continue from what God was speaking to us last week. Let's continue in the same thought of the same thought. ಕಳೆದ ವಾರ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದ ಅದೇ ಆಲೋಚನೆಯಲ್ಲಿ ನಾವು ಮುಂದುವರಿಯೋಣ. And we must, hold on to God's word, especially and all the more during these times that we are living in. ನಾವು ಜೀವಿಸುವಂತಹ ಈ ಸಮಯದಲ್ಲಿ ಅನೇಕ ರೀತಿಯಲ್ಲಿರುವಂತಹ ಅನೇಕ ರೀತಿಯ ಹೆದರಿಕೆ, ಬದರಿಕೆ, ರೋಗಗಳ ಮಧ್ಯದಲ್ಲಿ ನಾವು ದೇವರ ವಾಕ್ಯದ ಮೇಲೆ ಭರವಸೆ ಇಟ್ಟು ಅದನ್ನು ಕೇಳುತ್ತಾ ಮುಂದುವರಿಯೋಣ. We saw in John chapter 6, and a couple of verses from 60 onwards, specifically 66, that one time when Jesus was teaching his disciples, that some of the disciples, got offended with Jesus and they left him and went away from him. And we read that in John 6:66, where it says, from that time, many of his disciples went back and walked with him no more. ನಾವು ನೋಡ್ತೇವೆ, ಕಳೆದ ವಾರವೂ ನಾವು ಕೇಳಿದ್ದೇವೆ ಏನಂದ್ರೆ, ಯೇಸು ಕ್ರಿಸ್ತನಲ್ಲಿ ಅನೇಕ ಶಿಷ್ಯರು ದೇವರ ಮಾತುಗಳನ್ನು ಕೇಳಿದಾಗ ಅವರಿಗೆ ಅದು ಹಿಡಿಸದೆ ಅನೇಕರು ಹಿಂದೆ ಹೋದ್ರು ಎಂಬುದಾಗಿ ನೋಡ್ತೇವೆ. ಈಗ ನಾವು ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 66ನೇ ವಚನದಲ್ಲಿ ಆತನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂದಕ್ಕೆ ಹೊರಟು ಹೋಗಿ ಮತ್ತೆ ಆತನ ಸಂಗಡ ಎಂದಿಗೂ ಸಂಚರಿಸಲಿಲ್ಲ ಎಂಬುದಾಗಿ. Amen. And then when this happened, this is Jesus teaching on a particular, Jesus was teaching his disciples, and some of the disciples could not understand what he was teaching, and they were disappointed and they were offended with him, and they decided to leave Jesus and walk with him no longer. ಕೆಲವು ಶಿಷ್ಯರಿಗೆ ಯೇಸು ಸ್ವಾಮಿ ಕಲಿಸುವಂತ ಆ ಸತ್ಯಗಳು ಅವರಿಗೆ ಅರ್ಥವಾಗದೇ ಇದ್ದುದರಿಂದ ಅವರು ಅದಕ್ಕೆ ಬೇಜಾರ್ಪಟ್ಟು ಆತನಿಂದ ಹೊರಟು ಹೋದ್ರು. And then Jesus turns to the apostle and tells them, verse 68 and 69 as well. And then Jesus said to the 12, do you also want to go away? But Simon Peter answered him, Lord, to whom shall we go? You have the words of eternal life. Also we have come to believe and know that you are the Christ, the Son of the living God. ಆ ಶಿಷ್ಯರು ಹೊರಟು ಹೋದ್ಮೇಲೆ ಮತ್ತೆ ಸೈಮನ್ ಪೀಟ್ರು ಮತ್ತೆ ಆತನೊಂದಿಗೆ ಇದ್ದಂತ ಶಿಷ್ಯರಿಗೆ ಯೇಸು ಕೇಳ್ತಾನೆ, ನೀವು ಸಹ ಹೊರಟು ಹೋಗಬೇಕಂತ ಇದ್ದೀರಾ ಎಂಬುದಾಗಿ. ಸಿಮೋನ್ ಪೇತ್ರನು ಪ್ರತ್ಯುತ್ತರವಾಗಿ ಆತನಿಗೆ, ಕರ್ತನೇ, ನಾವು ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವದ ವಾಕ್ಯ ಉಂಟಲ್ಲ. Hallelujah. So here we see, I like how Simon Peter responds to Jesus and says, God or Lord, to whom shall we go? To whom shall we go? You have the words of eternal life. ಸಿಮಿಯೋನ್ ಪೇತ್ರನು, ಯೇಸು ಸ್ವಾಮಿ ನೀವು ಹೊರಟು ಹೋಗ್ಬೇಕಂತ ಕೇಳಿದಾಗ ಸಿಮಿಯೋನ್ ಪೇತ್ರನು ದೇವರಿಗೆ, ಯೇಸುವಿಗೆ ಪ್ರತ್ಯುತ್ತರವಾಗಿ ಕೊಟ್ಟ ಆ ಉತ್ತರ ನನಗೆ ಬಹಳ ಹಿಡಿಸ್ತದೆ. ಸಿಮಿಯೋನ್ ಪೇತ್ರ ಏನ್ ಹೇಳಿದ ಪ್ರತ್ಯುತ್ತರವಾಗಿ? ಕರ್ತನೇ, ನಾವು ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವ ಉಂಟಲ್ಲ.
these disciples and Simon Peter had seen a lot of signs and wonders and miracles of Jesus Christ. But during this time, when the other disciples did not understand or did not pay attention, or they were not very keen on the teaching of Jesus probably, or they were only keen on the miracles and wonders of Jesus, and the other disciples, when they left Jesus and goes away, Simon Peter has the right response, saying, Jesus, he says, to whom shall we go? Yes, we have seen your wonders, we've seen your signs, we've seen your miracles, but above it all, or more importantly, you have the words of eternal life, and we don't want to go away from that. ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಹೊರಟು ಹೋದಂತ ಶಿಷ್ಯರು ಸಹ ಅನೇಕ ಅದ್ಭುತಗಳನ್ನು ಯೇಸು ಮಾಡಿದ್ದನ್ನು ಅವರು ನೋಡಿರ್ತಾರೆ. ಆದ್ರೆ ಅವರಿಗೆ ಏನಂದ್ರೆ, ದೇವರ ವಾಕ್ಯ ಕೇಳಿದಾಗ ಅವರಿಗೆ ಬೇಜಾರಾಯ್ತು. ಯಾಕಂದ್ರೆ ಅವರು ದೇವರ ಅದ್ಭುತಗಳನ್ನು ಮಾತ್ರ ನೋಡ್ಬೇಕಂತ ಬಂದವರಾಗಿದ್ರು. ದೇವರ ವಾಕ್ಯ ಕೇಳುವುದಕ್ಕೆ, ಅನುಸರಿಸೋದಕ್ಕೆ ಅವರಿಗೆ ಬೇಜಾರಿತ್ತು, ಅನುಸರಿಸೋಕೆ ಮನಸ್ಸಿರ್ಲಿಲ್ಲ. ಆದ್ರೆ ಸಿಮಿಯೋನ್ ಪೇತ್ರನು ಬೇರೆ ಶಿಷ್ಯರು ಹೇಳಿದಂತ ಮಾತೇನೆಂದರೆ, ದೇವರೇ, ಕರ್ತನೇ, ನಾವು ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವದ ವಾಕ್ಯಗಳು ಉಂಟಲ್ಲ ಎಂಬುದಾಗಿ. Hallelujah. Hallelujah. Peter does not say you're the God of miracles, or you do signs and wonders. He appreciated he was very thankful to Jesus for all of that. But he said, you have the words of eternal life, and we're holding on to it. Though we don't understand it, but we know that you have the words of eternal life, and we want to hold on to that words. ಇಲ್ಲಿ ಸಿಮಿಯೋನ್ ಪೇತ್ರನು ಸಹ ಅದ್ಭುತವನ್ನು ನೋಡಿ ಆತನಿಗೆ ಸಂತೋಷ ಇತ್ತು. ಅದಕ್ಕೆ ದೇವರಿಗೆ ಅವನು ಋಣವುಳ್ಳವನಾಗಿದ್ದನು. ಆದ್ರೆ ಸಿಮಿಯೋನ್ ಪೇತ್ರನು ಹೇಳಿದ್ದೇನೆಂದ್ರೆ, ಕರ್ತನೇ, ನಾವು ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವದ ವಾಕ್ಯಗಳುಂಟು ಅಂತ ಹೇಳ್ತಾರೆ. And I like how he says in verse 69, he says, also we have come to believe and know that you are the Christ, the Son of the living God. 69ನೇ ವಚನದಲ್ಲಿ ಸಿಮೋನ್ ಪೇತ್ರನು ಹೀಗೆ ಹೇಳ್ತಾನೆ, ನೀನು ಜೀವವುಳ್ಳ ದೇವರ ಮಗನಾದ ಯೇಸು ಕ್ರಿಸ್ತನೆಂದು ನಾವು ಖಂಡಿತವಾಗಿ ನಂಬಿದ್ದೇವೆ ಅಂದನು. Amen. And Amen. Dear people of God, through all of life that we go through, the more we hear God's word, like Peter in verse 69, we need to be able to say, yes, Lord, we've come to know and believe that you are the true and living God. We've come to know and believe that you are our healer, that you are our provider, that you are our Father, and we know we don't need anyone else. ನಾವು ಸಹ ಅನೇಕ ಯೇಸು ಕ್ರಿಸ್ತನ ಅದ್ಭುತವನ್ನು, ಅನೇಕ ರೀತಿಯಲ್ಲಿರುವಂತಹ ಆಶೀರ್ವಾದಗಳನ್ನು ಹೊಂದಿದವರಾಗಿದ್ದೇವೆ. ನಾವು ಸಹ ಸಿಮಿಯೋನ್ ಪೇತ್ರನ ಹಾಗೆ ಹೇಳುವರಾಗಬೇಕೇನೆಂದರೆ, ಸ್ವಾಮಿ, ನಾವು ನಿನ್ನ ಅದ್ಭುತವನ್ನು ನೋಡಿದ್ದೇವೆ, ಅದಕ್ಕೆ ವಂದನೆಗಳು. ಆದರೆ ನೀನು ಜೀವಿಸುವ ದೇವರ ಮಗನಾದ ಯೇಸು ಕ್ರಿಸ್ತನೆಂದು ನಾವು ಖಂಡಿತವಾಗಿ ನಂಬಿದ್ದೇವೆ. ನಿನ್ನಲ್ಲಿ ನಿತ್ಯ ಜೀವದ ವಾಕ್ಯಗಳಿದೆ ಎಂಬುದಾಗಿ ಅವನು ಹೇಳ್ತಾನೆ. Dear people of God, through all that we are going through right now, how we come to know and believe who Jesus is in our lives. ಪ್ರಿಯವಾದ ದೇವರ ಮಕ್ಕಳೇ, ನಾನು ಈ ಪ್ರಶ್ನೆ ನಿಮಗೆ ಹಾಕ್ತಾ ಇದ್ದೇನೆ. ನಾವು ಹಾದು ಹೋಗುವಂತಹ ಎಲ್ಲ ಸ್ಥಿತಿಗತಿಗಳು, ಭಯ ಭೀತಿಯ ಕಾರ್ಯಗಳು, ರೋಗದ ಅಂಶಗಳು, ಅಡ್ಡಿ ಆತ್ಮಗಳು, ಇದೆಲ್ಲ ನಾವು ನೋಡಿದಾಗ ಇದರ ಮಧ್ಯದಲ್ಲಿ ನಾವು ನಂಬಿದ್ದೇವಾ? ಯೇಸು ಕ್ರಿಸ್ತನು ಜೀವಿಸುವ ದೇವರ ಮಗನಾದ ಕ್ರಿಸ್ತನು, ಆತನು ನಮ್ಮನ್ನು ಸ್ವಸ್ಥಪಡಿಸುವನು, ಮಾತ್ರವಲ್ಲ ದೇವರ ವಾಕ್ಯವನ್ನು ಕೊಟ್ಟು ನಮ್ಮನ್ನು ಬಲಪಡಿಸ್ತಾನೆ ಎಂಬುದಾಗಿ ನಾವು ಪೂರ್ಣವಾಗಿ ಅವನ ಮೇಲೆ ಭರವಸೆ ಇಟ್ಟಿದ್ದೇವಾ? In the Gospel of Mark chapter 6 verse 1 to 6, we see in Jesus in his own town of Nazareth, and the response of the people, and we see that in let's read those verses there. ಅಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ ನಾವು 6ನೇ ವಚನದಿಂದ ನಾವು ಓದ್ತೇವೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಅಲ್ಲಿ ನಾವು ನೋಡ್ತೇವೆ ಅಂದ್ರೆ, ಅವನು ನಜರೇತಿನಲ್ಲಿ ಅನೇಕ ಕಾರ್ಯಗಳು ಮಾಡಿದ್ರು, ಅನೇಕರು ಆತನ ನಂಬುವುದಕ್ಕೆ ಸಾಧ್ಯವಾಗುವುದಿಲ್ಲ. So let's read Mark chapter 6 verses 1 to 6. It says, then he went out from there and came to his own country, and his disciples followed him. And when the Sabbath had come, he began to teach in the synagogue, and many hearing him were astonished, saying,
where did this man get these things? And what wisdom is this which is given to him, that such mighty works are performed by his hands? Is this not the carpenter, the son of Mary, and brother of James, Joseph, Judas, and Simon? And are not his sisters here with us? So they were offended at him. ಇಲ್ಲಿ ನಾವು ನೋಡ್ತೇವೆ, ಮಾರ್ಕನ ಸುವಾರ್ತೆ 1:6 ವಚನದಿಂದ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಅವನ ಶಿಷ್ಯರು ಆತನ ಊರಿಗೆ ತಿರುಗಿ ಬಂದಾಗ ಅನೇಕರು ಅದ್ಭುತಗಳನ್ನು ಈ ಆತನದಿಂದ ಜೀವಕರವಾದ ದೇವರ ವಾಕ್ಯವನ್ನು ಕೇಳಿದಾಗ ಅವರು ತಮ್ಮೊಳಗೆ ಅವರು ಕೇಳ್ಕೊಳ್ಳುತ್ತಾರೆ, ಇವನು ಯೋಸೆಫ್ ಮರಿಯ ಮಗನಲ್ಲವೇ? ಇವನಿಗೆ ಇಲ್ಲಿಂದ ಎಷ್ಟು ಜ್ಞಾನ ಬಂತು? ಈ ಎಲ್ಲಾ ಕಾರ್ಯಗಳು ತಿಳುವಳಿಕೆಗಳು ಎಲ್ಲಿಂದ ಬಂತು ಎಂಬುದಾಗಿ ಅವರು ಪ್ರಶ್ನೆ ಹಾಕ್ತಾರೆ. If you look at verse 2, Mark 6 verse 2, it says Jesus began to teach in the synagogues. ಇಲ್ಲಿ 2ನೇ ವಚನದಲ್ಲಿ ಹೇಳ್ತಾ ಅಂದ್ರೆ, ಅಲ್ಲಿ ದೇವರ ಆಲಯದಲ್ಲಿ, ಯೆಹೂದ್ಯರ ಆಲಯದಲ್ಲಿ ಯೇಸು ಕ್ರಿಸ್ತನು ದೇವರ ವಾಕ್ಯವನ್ನು ಅವರಿಗೆ ಕಲಿಸ್ತಾ ಇರುವಾಗ, yes, chapter 6 verse 2, in Nazareth, Jesus in his own hometown Nazareth, and he goes into the synagogue and begins to teach them in the synagogue. ಇಲ್ಲಿ ಮಾರ್ಕನ ಸುವಾರ್ತೆ 6:2 ವಚನದಲ್ಲಿ ಯೇಸು ಕ್ರಿಸ್ತನು ತನ್ನ ಊರಿನಲ್ಲಿ ಆತನು ಹೋಗಿ ಅವರ ಯೆಹೂದ್ಯರ ಆಲಯದಲ್ಲಿ ದೇವರ ವಾಕ್ಯವನ್ನು ಕಲಿಸ್ತಾ ಇರುವಾಗ, and the Bible says, and many who were hearing him teach, they were astonished and they were offended, saying, is this not Jesus, the carpenter's son? Is not his brothers with us? Is not his sisters married to us? And they were not willing to listen to what Jesus was teaching and preaching. ಯೇಸು ಕ್ರಿಸ್ತನು ಅವರಿಗೆ ದೇವರ ವಾಕ್ಯವನ್ನು ಸಾರ್ತಾ ಇರುವಾಗ, ಅವರಿಗೆ ಕಲಿಸ್ತಾ ಇರುವಾಗ ಅವರು ಪ್ರಶ್ನೆ ಹಾಕ್ತಾರೆ, ಏನಂದ್ರೆ, ಇವನು ಒಬ್ಬ ಬಡಿಗೆಯ ಮಗನಲ್ಲವೇ? ಇವನ ತಮ್ಮಂದಿರು, ಇವನ ತಂಗಿಯರು ಇಲ್ಲಿ ನಮಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ, ಇವ್ರನ್ನಲ್ಲವೇ? ಸೊ ಇವನಿಗೆ ಎಲ್ಲಿಂದ ಬಂತು ಈ ಜ್ಞಾನ ಎಂಬುದಾಗಿ ಅವರು ಪ್ರಶ್ನೆ ಹಾಕ್ತಾರೆ. And then in verse 5 it says, now he could not do mighty work there except that he laid his hands on a few sick people and healed them. ಇಲ್ಲಿ 5ನೇ ವಚನ ಹೇಳ್ತಾ ಇದೆ, ಅವರ ಈ ಅಪನಂಬಿಕೆಯನ್ನು ನೋಡಿ ಹೆಚ್ಚು ಅದ್ಭುತವನ್ನು ಮಾಡ್ಲಿಕ್ಕಾಗ್ಲಿಲ್ಲ, ಇಬ್ಬರಿಗೋ ಆತನು ಈ ಅದ್ಭುತವನ್ನು ಮಾಡ್ತಾನೆ. You know, why was Jesus not able to do many miracles or heal many people in his own hometown? ಯಾಕೆ ತನ್ನ ಸ್ವಂತ ಊರಿನಲ್ಲಿ ಅನೇಕರಿಗೆ ಆತನು ಅದ್ಭುತಗಳನ್ನು ಮತ್ತೆ ಆಶ್ಚರ್ಯವನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ? Because as Jesus began to teach them, these people, you know, they're not willing to listen to Jesus teach, and they despised him and said, who is this man? We know he's the carpenter's son and his brothers are living among us. And the Bible says they took offense at Jesus teaching, and because they could not listen to his teaching, or they were offended with his teaching, Jesus could not do many miracles, you know, among them. ಇಲ್ಲಿ ನೋಡ್ತೇವೆ ಅಂದ್ರೆ, ಯೇಸು ಕ್ರಿಸ್ತನು ತನ್ನ ಸ್ವಂತ ಜಾಗದಲ್ಲಿ ದೇವರ ವಾಕ್ಯವನ್ನು ಕಲಿಸುವುದಕ್ಕೆ ತೊಡಗಿದಾಗ ಅವರು ಯೇಸು ಕ್ರಿಸ್ತನ ಆ ವಾಕ್ಯವನ್ನು ಕಲಿಯದೆ ಅವರಿಗೆ ಬೇಜಾರು ಬಂದು ಹೇಳ್ತಾರೆ. ಏನಂತ ಹೇಳ್ತಾರೆ? ಇವನು ಈ ಬಡಿಗೆಯ ಮಗ ಅಲ್ವೇ? ಇವನ ತಮ್ಮಂದಿರು, ಇವನ ತಂಗಿಯರು ಎಲ್ಲರೂ ಇಲ್ಲಿದ್ದಾರೆ, ಇವನು ಈ ಜ್ಞಾನ ನಮಗೆ ಏನ್ ಕಲಿಸ್ತಾನೆ ಎಂಬ ರೀತಿಯಲ್ಲಿ ಅದನ್ನು ಅಲ್ಲಗಳಿದ್ರು ಆತನು ಕಲಿಸುವುದನ್ನು. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಆ ಜಾಗದಲ್ಲಿ ಅನೇಕ ಅದ್ಭುತಗಳನ್ನು ಮಾಡ್ಲಿಕ್ಕಾಗ್ಲಿಲ್ಲ. You know, many people today want to see the signs, wonders and miracles of Jesus Christ, but they're unwilling, or they're not willing to listen to the word of Jesus Christ or to the teachings of Jesus Christ. ಇವತ್ತು ಅನೇಕ ಜನರು ಹಾಗಿದ್ದಾರೆ. ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಮಾಡ್ಬೇಕಾದ ಅದ್ಭುತಗಳನ್ನು ಎದುರು ನೋಡ್ತಾ ಇದ್ದಾರೆ, ಆದರೆ ಯೇಸು ಕ್ರಿಸ್ತನು ಕಲಿಸುವಂತ ವಾಕ್ಯವನ್ನು ಅನುಸರಿಸುವುದಕ್ಕೆ, ಕಲಿಯುವುದಕ್ಕೆ ಅನೇಕರಿಗೆ ಆಸೆ ಇಲ್ಲ. You know, many people would like to become the disciples of Jesus Christ, but they're not willing to listen to the teachings of Jesus Christ. They're not willing to, you know, obey the words of God. ಅನೇಕ ಜನರು ಇವತ್ತು ಯೇಸುವಿನ ಶಿಷ್ಯರಾಗುವುದಕ್ಕೆ ಇಷ್ಟಪಡುತ್ತಾರೆ, ಆದ್ರೆ ಯೇಸು ಕ್ರಿಸ್ತನು ಕಲಿಸುವಂತ ವಾಕ್ಯವನ್ನು ಅವರು ಅನುಸರಿಸುವುದಕ್ಕೂ ಸ್ವೀಕರಿಸುವುದಕ್ಕೂ ಯಾರಿಗೂ ಮನಸ್ಸಿಲ್ಲ.
And that's why we see in John 6, some of the disciples were not willing to listen to Jesus' teaching. They got offended with Jesus and they went away. And here in Mark 6 as well, we see the very own the very own people of Jesus' town, Nazareth, because they're not willing to listen to Jesus' teaching and his words, Jesus could not, heal the sick among them. ನಾವು ನೋಡಿದ ಹಾಗೆ ಯೋಹಾನ್ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಅನೇಕ ಶಿಷ್ಯರು ಸಹ ಯೇಸು ಸ್ವಾಮಿ ಅವರಿಗೆ ಕಲಿಸಿದಂತ ಆ ಕಲಿವಿಕೆಯನ್ನು ಅವರಿಗೆ ಬೇಜಾರು ಬಂದು ಬಿಟ್ಟು ಹೋದರು. ಈಗ ಯೇಸುವಿನ ಸ್ವಂತ ಊರಿನಲ್ಲಿ ಜನರು ಸಹ ಯೇಸು ಸ್ವಾಮಿ ಕಲಿಸುವಂತ ಸಂಗತಿಯನ್ನು ನೋಡಿ ಅವರಿಗೆ ಬೇಜಾರಾಗಿ ಆತನಿಗೆ ಪ್ರಶ್ನೆ ಹಾಕುವವರಾಗಿದ್ದಾರೆ. Amen. Dear people, faith is a response to God's goodness in our lives. ನಂಬಿಕೆ ಎನ್ನುವುದು ಏನಂತ ಹೇಳೋದಾದ್ರೆ ಯೇಸು ಕ್ರಿಸ್ತನ ಒಳ್ಳೆತನ, ಅವನ ಕಲಿಸುವಿಕೆಗೆ ನಾವು ಹೋಗುಡುವುದು, ಅದಕ್ಕೆ ಒಳಗಾಗುವುದು ಆಗಿದೆ. Amen. Faith is also a response to God's revelation. When we see God's goodness in the Word of God, when we see God being revealed through His Word, we can respond to Him in faith, in trust with all of our lives. ಸೊ ಅದಕ್ಕೋಸ್ಕರವಾಗಿ ದೇವರ ಪ್ರಕಟಣೆಯನ್ನು, ದೇವರ ವಾಕ್ಯವನ್ನು ನಾವು ಕೇಳುವಾಗ ನಮ್ಮ ಜೀವಿತದಲ್ಲಿ ಏನಾಗ್ಬೇಕಂತ ಹೇಳಿದ್ರೆ ಆ ಕೇಳಿದಂತ ವಾಕ್ಯದ ಮೇಲೆ ನಮ್ಮ ನಂಬಿಕೆ ಉತ್ಪತ್ತಿ ಆಗ್ಬೇಕು. ಅವಾಗ ಮಾತ್ರವೇ ಅದು ನಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ. 2 weeks back we also saw from the life of the 2 disciples of Jesus Christ, who on the resurrection Sunday morning, because they did not understand the situation and circumstances, they were discouraged and disappointed. So they left the church, they left the company of disciples, and they, in their fear and disappointment, they're walking back to their village at Emmaus. ಕಳೆದ ವಾರ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಇಬ್ಬರು ಶಿಷ್ಯರು ಯೆರೂಸಲೇಮಲ್ಲಿ ಯೇಸು ಜೀವಿತವಾಗಿ ಎದ್ದಿದ್ದಾನೆ ಅಂತ ಕೇಳಿದ್ರು. ಆದ್ರೆ ಅವರು ಬೇಜಾರಿಂದ ಏನ್ ಮಾಡಿದಂದ್ರೆ ತಮ್ಮ ಎಮಾউಸ್ ಎಂಬುವಂತ ಅವರ ಹಳ್ಳಿಗೆ ಹೊರಟು ಹೋಗ್ತಾ ಇದ್ರು. Amen. And then we see how Jesus comes to them and does not show them his wounds or does not perform a miracle, but he takes them on the journey from teaching from the Word of God concerning himself. And when they had heard and when they received the teaching, the Bible says their eyes were opened and they were able to recognize and see Jesus Christ. ಅಲ್ಲಿ ನಾವು ನೋಡಿದ್ದೀವಿ ಏನಂತ ಹೇಳಿದ್ರೆ ಯೇಸು ಕ್ರಿಸ್ತನು ಅವರೊಟ್ಟಿಗೆ ನಡೆದು ಅವರೊಟ್ಟಿಗೆ ಆ ಸಂಭಾಷಣೆಯಲ್ಲಿ ತೊಡಗುವಾಗ್ಲೂ ಅವರು ಯೇಸುವನ್ನು ಗುರುತು ಹಿಡಿಯುವುದಿಲ್ಲ. ಆದ್ರೆ ಯೇಸು ಅವರಿಗೆ ಅದ್ಭುತವನ್ನು ಮಾಡಿ ತೋರಿಸಲಿಕ್ಕೆ ಹೋಗ್ಲಿಲ್ಲ. ಯೇಸು ಸ್ವಾಮಿ ಅವರಿಗೆ ದೇವರ ವಾಕ್ಯವನ್ನು ಎಲ್ಲ ನೆನಪಿಗೆ ತರ್ತಾನೆ. ಮೋಶೆಯ ಮುಖಾಂತರವಾಗಿ, ಪ್ರವಾದಿಗಳ ಮೂಲಕವಾಗಿ ಹೇಳಿದಂತ ಯೇಸುವಿನ ಬಗ್ಗೆ ಹೇಳಿದಂತ ಎಲ್ಲ ವಾಕ್ಯಗಳನ್ನ ಅವರಿಗೆ ಕಲಿಸ್ತಾನೆ. ಆಮೇಲೆ ನೋಡ್ತು ಅಂತ ಹೇಳಿದ್ರೆ ಅವರ ಕಣ್ಣು ತೆರೀತದೆ. ಆಗ ಅವರು ಯೇಸುವನ್ನು ಗುರುತು ಹಿಡಿತಾರೆ ಎಂಬುದಾಗಿ. Amen. Dear people of God, many times, we will go through different situations and circumstances in our lives where we don't understand, just like how we are living in right now, with this pandemic, with this COVID-19 crisis, we don't understand the pain. We don't understand why things are happening. But it is during these times that we must go to God's Word and read and meditate and listen so that we are able to see Jesus in the Word of God. ಅದೇ ರೀತಿಯಲ್ಲಿ ಪ್ರಿಯವಾದವರೇ, ಅನೇಕ ಸಮಯದಲ್ಲಿ ನಮಗೆ ನಾವು ಅನೇಕ ಹಾದು ಹೋಗುವಂತ ಸನ್ನಿವೇಶಗಳು, ಸ್ಥಿತಿಗತಿಗಳು ಅದು ನಮಗೆ ಅರ್ಥವಾಗುವುದಿಲ್ಲ. ಈಗ ನಮ್ಗೆ ಗೊತ್ತಿದೆ ಈ ಕೊರೋನಾ ವೈರಸ್ಸು, ಇದರ ಈ ರೀತಿಯಲ್ಲಿ ಅನೇಕ ಭಯ, ಭೀತಿ, ಮರಣ, ಇದೆಲ್ಲ ಸಂಗತಿಗಳು ನಾವು ನೋಡುವಾಗ ನಮ್ಗೆ ಏನು ಅರ್ಥ ಆಗ್ತಾ ಇಲ್ಲ. ಆದ್ರೆ ಒಂದು ಮಾಡ್ಬೇಕೇನಂದ್ರೆ ಇದರ ಮಧ್ಯದಲ್ಲಿ ನಾವು ದೇವರ ವಾಕ್ಯವನ್ನು ಏನ್ ಮಾಡ್ಬೇಕಂದ್ರೆ ಅಭ್ಯಾಸ ಮಾಡಿ, ಅದರಿಂದ ಕೇಳಿ ಅಭ್ಯಾಸ ಮಾಡಿ ಅದನ್ನು ತಿಳ್ಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ದೇವರ ಕಾರ್ಯವನ್ನು, ನಂಬಿಕೆಯನ್ನು ಹುಟ್ಟಿಸ್ತದೆ. There is one more prophet in the Old Testament. When God spoke to him, he in a way he kind of disobeyed God's word, or he kind of despised God's word. And look at how and we see how destruction came upon his own life. ಹಳೆ ಒಡಂಬಡಿಕೆಯಲ್ಲಿಯೂ ಸಹ ಒಬ್ಬ ವ್ಯಕ್ತಿಯು ದೇವರ ವಾಕ್ಯ ಕೇಳಿದಾಗಲೂ ಅವನು ಅದಕ್ಕೆ ವಿಧೇಯನಾಗದೆ
ತಂದೆಯಾದ ಕಾರ್ಯವನ್ನು ಮಾಡಿದಾಗ ಅವನ ಜೀವಿತದಲ್ಲಿ ಅನೇಕ ಅಪಾಯಗಳು ಮರಣವು ಬರುವುದಕ್ಕೆ ಸಾಧ್ಯವಾಯಿತು. We read that about this prophet called Jonah in the book of Jonah chapter 1 verse 2 and 3, and it says God spoke to Jonah saying, "Arise, go to Nineveh, that great city, and cry out against it, for their wickedness has come up before me." But Jonah arose and fled to Tarshish from the presence of the Lord. He went down to Joppa and found a ship going to Tarshish. So he went down into it to go with them to Tarshish from the presence of the Lord. ಯೋನನು ಬರೆದ ಪತ್ರಿಕೆ 1ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ಹೀಗೆ ಹೇಳ್ತದೆ ಅಂದ್ರೆ, ಹೇಗೆಂದರೆ ಎದ್ದು ಈ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಅದಕ್ಕೆ ವಿರೋಧವಾಗಿ ಕೂಗು, ಅವರು ಕೆಟ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂಬುದು. ಆದ್ರೆ ಯೋನನು ಕರ್ತನ ಸಮ್ಮುಖದಿಂದ ತಾರ್ಸಿಗೆ ಓಡಿ ಹೋಗುವುದಕ್ಕೆ ಎದ್ದು ಕೊಪ್ಪಕ್ಕೆ ಇಳಿದು ತಾರ್ಸಿಗೆ ಹೋಗುವ ಹಡಗನ್ನು ಕಂಡು ಅದರ ಪ್ರಯಾಣದ ತೆರವನ್ನು ಕೊಟ್ಟು ಕರ್ತನ ಸಮ್ಮುಖದಿಂದ ಅವರ ಸಂಗಡ ತಾರ್ಸಿಗೆ ಹೋಗುವುದಕ್ಕೆ ಅದನ್ನು ಹತ್ತಿದನು ಎಂಬುದಾಗಿ ನೋಡ್ತೇವೆ. Amen. See, here clearly we see that the word of God came to Jonah, or God spoke to Jonah. ಇಲ್ಲಿ ನಾವು ನೋಡ್ತೇವೆ ಅಂದ್ರೆ ಯೋನನಿಗೆ ದೇವರ ವಾಕ್ಯ ಬಹಳ ವ್ಯಕ್ತವಾಗಿ ಆತನಿಗೆ ಬರ್ತದೆ. But Jonah does not listen to it or pay attention to it, or in other words, Jonah disobeyed the words of God. ಯೋನನು ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಕೇಳಿದರೂ ಸಹ ಅದಕ್ಕೆ ವಿಧೇಯನಾಗದೆ ಅದಕ್ಕೆ ಅವಿಧೇಯನಾಗ್ತಾನೆ. But the Bible says in verse 3, it says Jonah went away from the presence of the Lord. He went away from the presence of the Lord. ಆದ್ರೆ 3ನೇ ವಚನ 1ನೇ ಅಧ್ಯಾಯ 3ನೇ ವಚನ ಹೇಳ್ತಾರೆ, ಆದ್ರೆ ಯೋನನು ಕರ್ತನ ಸಮ್ಮುಖದಿಂದ ತಾರ್ಸಿಗೆ ಓಡಿ ಹೋಗುತ್ತಾನೆ ಎಂಬುದಾಗಿ. Amen. So what we understand is, every time we do not listen to the word of God, we disobey the words of God, we are going away from the presence of God. ಇದರಿಂದ ಅರ್ಥವಾಗುವುದೇನಂತ ಹೇಳಿದ್ರೆ, ನಾವು ದೇವರ ವಾಕ್ಯವನ್ನು ಅವಿಧರಾಗುವಾಗ ದೇವರ ಸಾನ್ನಿಧ್ಯದಿಂದ ನಾವು ಹೊರಗೆ ಹೋಗ್ತಾ ಇದ್ದೇವೆ. Amen. The word of God brings the presence of God in our lives as well. ದೇವರ ವಾಕ್ಯವನ್ನು ಕೇಳಿ ಅದನ್ನು ಅನುಸರಿಸುವಾಗ ದೇವರ ಸಾನ್ನಿಧ್ಯ ನಮ್ಮ ಜೀವಿತಕ್ಕೆ ತರ್ತದೆ. We cannot tell God, let your presence go with me. I want your presence to be always with me. But then we disobey God's word. We dishonor God's word. And we cannot expect God's presence to be with us. ಅನೇಕ ಸಮಯದಲ್ಲಿ ನಾವು ಹೇಳ್ತೇವೆ, ಸ್ವಾಮಿ ನಿನ್ನ ಸಾನ್ನಿಧ್ಯ ನಮ್ಮ ಮುಂದೆ ಹೋಗ್ಲಿ, ನಮ್ಮೊಟ್ಟಿಗೆ ಇರ್ಲಿ ಎಂಬುದಾಗಿ. ಆದ್ರೆ ಅನೇಕ ಸಮಯದಲ್ಲಿ ದೇವರ ವಾಕ್ಯವನ್ನು ಅವಿಧೇಯರಾಗುವುದು, ಕೇಳದೇ ಇರುವುದರಿಂದ ದೇವರ ಸಾನ್ನಿಧ್ಯ ನಾವು ಕಳ್ಕೊತೇವೆ. Many times we ask God, let your presence go with me in my work, in my family, in my business, and bless me. But then we don't want to honor God's word. We don't want to listen to God's word. We don't want to obey God's word. But, what we see here is, God's word will always bring God's presence in our lives. ಅನೇಕ ಸಮಯದಲ್ಲಿ ನಾವು ದೇವರಿಗೆ ಹೇಳ್ತೇವೆ, ಸ್ವಾಮಿ ನಿನ್ನ ಸಾನ್ನಿಧ್ಯ ನಮ್ಮೊಟ್ಟಿಗೆ ಹೋಗ್ಬೇಕು, ನಮ್ಮೊಟ್ಟಿಗೆ ಬರ್ಬೇಕೆಂಬುದಾಗಿ. ಅನೇಕ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಅವಿಧೇಯರಾಗುವಾಗ ದೇವರ ಸಾನ್ನಿಧ್ಯ ನಮ್ಮೊಟ್ಟಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. Hallelujah. But we see in Jonah's life, Jonah was a prophet of God. But when he disobeyed God's word, when he did not listen to God's word, God's presence did not go with him. He went away from God's presence. ಯೋನನೊಬ್ಬ ಪ್ರವಾದಿಯಾಗಿದ್ದ ದೇವರಿಗೆ, ಆದರೆ ಅವನು ದೇವರ ವಾಕ್ಯವನ್ನು ಅವಿಧೇಯನಾಗಿ ಕೇಳದೇ ಹೋದ್ರಿಂದ ದೇವರ ಸಾನ್ನಿಧ್ಯ ಅವನೊಟ್ಟಿಗೆ ಹೋಗ್ಲಿಲ್ಲ. And Nazareth was Jesus' very own town. The people were all connected and related to Jesus. But when the people of Nazareth did not listen to Jesus' words, did not pay attention, did not want to obey Jesus' teachings, they did not see the miracles or wonders of Jesus among them. ನಾಸರೇತು ಯೇಸು ಕ್ರಿಸ್ತನ ಊರು, ಆತನ ಸ್ವಂತ ಜನರು. ಆದರೆ ಅವರು ಯೇಸು ಕ್ರಿಸ್ತನ ವಾಕ್ಯವನ್ನು ಅನುಸರಿಸದೇ ಇದ್ದರಿಂದ, ಕೇಳದೇ ಇದ್ದರಿಂದ ಅವರಲ್ಲಿ ದೇವರ ಅದ್ಭುತಗಳು, ದೇವರ ಸಾನ್ನಿಧ್ಯ ಹೋಗಲಿಲ್ಲ. And John chapter 6 we saw they were the disciples of Jesus, but when they refused to listen or understand or focus on Jesus or receive Jesus' teaching, they could no longer walk with Jesus. They left him and went away to their own ways. ನಾವು ಯೋಹಾನ ಸುವಾರ್ತೆ 6ನೇ ಅಧ್ಯಾಯ ಯೇಸು ಕ್ರಿಸ್ತನ ಶಿಷ್ಯರೇ ಅವನೊಟ್ಟಿಗೆ ಇದ್ದವರು ಆತನ ವಾಕ್ಯವನ್ನು
ಅವರು ಅನುಸರಿಸದಿದ್ದರಿಂದ ಅವರು ಯೇಸುವನ್ನು ಬಿಟ್ಟು ಹೋಗುವುದಕ್ಕಾಗಿ ಸಾಧ್ಯವಾಯಿತು. Hallelujah. You know, dear Hallelujah. people of God, you know, we thank God for all the signs, wonders, miracles that Jesus has done in our lives. We thank God for all those experiences that is given to us. But above it all, you know, we need to honor God's word. We need to pay attention to God's word. We need to commit our lives, you know, to listen to the words of God and follow him every day of our lives. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ನಾವು ಇದರಿಂದ ಕಲಿಯುವಂತ ಸಮಯ ಏನಂತ ಹೇಳಿದ್ರೆ, ನಾವು ದೇವರ ಅದ್ಭುತವನ್ನು ನೋಡಿದ್ದೇವೆ, ದೇವರ ಕೆಲಸವನ್ನು ನೋಡಿದ್ದೇವೆ, ದೇವರು ಕೊಟ್ಟ ಆಶೀರ್ವಾದವನ್ನು ಹೊಂದ್ಕೊಂಡಿದ್ದೇವೆ. ಆದ್ರೆ ನಾವು ದೇವರ ವಾಕ್ಯವನ್ನು ಅನುಸರಿಸಿ ನಾವು ಮುಂದೆ ಹೋಗೋದಾದ್ರೆ ದೇವರ ಸಾನ್ನಿಧ್ಯವನ್ನು ಕಳ್ಕೊಳ್ಳಾಗಿಲ್ಲ. You know, because the more we hear God's word, the more we pay attention to God's word, the more we honor God's word, you know, we will receive his presence in our lives. We will receive his healing in our life. We will receive the blessings of being a disciple with Jesus Christ. ಯೇಸು ಕ್ರಿಸ್ತನ ಶಿಷ್ಯರಾಗಿ ನಾವು ದೇವರ ವಾಕ್ಯವನಿಗೆ ಅನುಸರಿಸೋದಾದ್ರೆ, ದೇವರ ವಾಕ್ಯಕ್ಕೆ ಹೋಗೋಡೋದಾದ್ರೆ, ಅದನ್ನು ನಮ್ಮ ಜೀವಿತದಲ್ಲಿ ಕೇಳಿ ಅದನ್ನು ಅನುಸರಿಸೋದಾದ್ರೆ ದೇವರ ಸಾನ್ನಿಧ್ಯ, ದೇವರ ಸ್ವಸ್ಥತೆ, ದೇವರ ಆಶೀರ್ವಾದ ಎಲ್ಲ ನಮ್ಮೊಟ್ಟಿಗೆ ಬರುವುದನ್ನು ನಾವು ನೋಡುತ್ತೇವೆ. Hallelujah. You know, and during these times of crisis, when we see most people are afraid and lonely in isolation, we need the presence of God in our lives. And we know from Jonah's life that when we honor God's word, when we listen to God's word, we can also have the presence of God in our lives. ಅದೇ ರೀತಿಯಲ್ಲಿ ಇವತ್ತು ಅನೇಕ ನಮ್ಮ ಸುತ್ತಮುತ್ತಲು ಅನೇಕ ಕಷ್ಟ, ಸಂಕಟ, ಹೆದರಿಕೆ, ರೋಗ, ಅಡಚಣೆಗಳು ಇರುವಂತ ಮಧ್ಯದಲ್ಲಿ ನಾವು ಯೋನನ ಹಾಗೆ ನಾವು ಮಾಡದೆ ದೇವರ ವಾಕ್ಯವನ್ನು ನಾವು ಕೇಳಿ ಅನುಸರಿಸುವುದಾದ್ರೆ, ದೇವರ ವಾಕ್ಯಕ್ಕೆ ಒಳಗೊಡುವುದಾದ್ರೆ ನಾವು ದೇವರ ಸಾನ್ನಿಧ್ಯವು ನಮ್ಮೊಟ್ಟಿಗೆ ಹೋಗ್ತದೆ. Hallelujah. You know, Hallelujah. This morning we want to quickly tell you about the 4 blessings, you know, that comes to us when we hear or listen to God's word. 4 ದೇವರ ದೊಡ್ಡ ಆಶೀರ್ವಾದವನ್ನು ದೇವರ ವಾಕ್ಯವನ್ನು ಕೇಳಿ ನಾವು ಅನುಸರಿಸುವಾಗ ನಮ್ಮ ಜೀವಿತದಲ್ಲಿ ಬರ್ತದೆ ಅಂತ. You know, Exodus chapter 15 verse 26. ಇಲ್ಲಿ ನಾವು ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ವಚನದಲ್ಲಿ ಮೊದಲನೇ ಆಶೀರ್ವಾದ. And here God is saying, if you diligently heed the voice of the Lord your God and do what is right in his sight, give ear to his commandments and keep all his statutes, I will put none of the diseases on you which I have brought on the Egyptians, for I am the Lord who heals you. ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳ್ತದೆ, ನೀವು ನಿನ್ನ ದೇವರಾದ ಕರ್ತನ ಸ್ವರಕ್ಕೆ ಶ್ರದ್ಧೆಯಿಂದ ಕಿವಿಗೊಟ್ಟು ಆತನ ದೃಷ್ಟಿಯಲ್ಲಿ ಸರಿಯಾದದನ್ನು ಮಾಡಿ ಆತನ ಆಜ್ಞೆಗಳಿಗೆ ಕಿವಿಗೊಟ್ಟು ಆತನ ನಿಯಮಗಳನ್ನು ಕೈಕೊಂಡರೆ ಐಗುಪ್ತರ ಮೇಲೆ ಬರಮಾಡಿದ ಯಾವ ವ್ಯಾಧಿಯು ನಿನ್ನ ಮೇಲೆ ಬರಮಾಡುವುದಿಲ್ಲ. ನಿನ್ನನ್ನು ಸ್ವಸ್ಥಪಡಿಸುವ ಕರ್ತನು ನಾನೇ ಆಗಿದ್ದೇನೆ ಅಂದನು. Amen. You know, this is the Israelites, you know, when they were brought out of Egypt and God is bringing them to the promised land, you know, God is speaking these words to the Israelites. ಇಲ್ಲಿ ನಾವು ನೋಡ್ತೇವೆ ಅಂದ್ರೆ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದು ಈ ದೇವರು ಅವರಿಗೆ ಕೊಟ್ಟಂತ ಮಾತಾಗಿದೆ ಇದು. And this is one of the first revelations that God is revealing, or God is giving to the Israelites, or God is revealing himself, you know, to the Israelites as a healer. One of the first revelations that he gave to the Israelites. ಈಜಿಪ್ತಿಂದ ಹೊರಗೆ ಬಂದಾಗ ದೇವರು ಅವರಿಗೆ ಮೊದಲನೇದಾಗಿ ಕೊಟ್ಟ ಪ್ರಕಟಣೆ ಮಾತು ಏನಂತ ಹೇಳಿದ್ರೆ, ನೀವು ನನ್ನ ವಾಕ್ಯವನ್ನು ಅನುಸರಿಸಿದರೆ ಯಾವ ರೋಗವು ನಿಮ್ಮ ಮೇಲೆ ಬರುವುದಿಲ್ಲ ಎಂಬುದಾಗಿ. You know, the revelation, they say that God says, and the Lord heals you. You know, in Hebrew we read that Jehovah Rapha, where God is revealing himself to the Israelites as a healer, as Jehovah Rapha to them. ಇಲ್ಲಿ ನಾವು ನೋಡ್ತೇವೆ ಅಂದ್ರೆ ಅವರು ಈಜಿಪ್ಟ್ನಿಂದ ಹೊರಗೆ ಬಂದಾಗ ದೇವರು ಅವರಿಗೊಂದು ಪ್ರಕಟಣೆಯ ವಾಕ್ಯವನ್ನು ಕೊಟ್ಟ, ಏನಂದ್ರೆ ನಾನೇ ನಿಮಗೆ ರಾಫ ಆಗಿರ್ತೇನೆ.
ನಾನೇ ನಿಮಗೆ ಆರೋಗ್ಯದಾಯಕನಾಗಿ, ನಾನೇ ನಿಮ್ಮನ್ನು ಸ್ವಸ್ಥಪಡಿಸುವನಾಗಿ ನಿಮ್ಮೊಟ್ಟಿಗಿರ್ತೇನೆ ಅಂತ ಹೇಳ್ತಾನೆ. But what is God is saying? God is saying, if you need to see, I'm revealing myself as a healer to you. I'm revealing myself as Jehovah Rapha to you. But but the requirement is saying, if you diligently heed the voice of the Lord, which means if you listen to my voice, you always find the blessing of health and healing in your life. ದೇವರು ಇಸ್ರಾಯೇಲರಿಗೆ ಕೊಟ್ಟ ಪ್ರಕಟಣೆಯ ಮಾತು ಏನಂತ ಹೇಳಿದ್ರೆ, ನಾನು ನಿಮಗೆ ರಾಫ ಆಗಿರ್ತೇನೆ, ನಾನು ನಿಮಗೆ ಆರೋಗ್ಯದಾಯಕನಾಗಿರ್ತೇನೆ, ಆದರೆ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಅದನ್ನು ಅನುಸರಿಸಿದ್ರೆ ಅಂತ. Hallelujah! Such a powerful word scripture this is. ಇದು ದೇವರ ಒಂದು ಶಕ್ತಿಯಾದ ಮಾತಾಗಿದೆ. This is one of the first revelations that God is revealing himself as Jehovah Rapha, as healer to the Israelites. But he's saying, if you want to see my health and my healing in your life, then you need to pay attention, diligently listen to my voice. ಅದಕ್ಕೆ ದೇವರು ಇಲ್ಲಿ ಅವರಿಗೆ ಮೊದಲನೇದಾಗಿ ಕೊಟ್ಟಂತ ಪ್ರಕಟಣೆ ಏನಂತ ಹೇಳಿದ್ರೆ, ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಅದನ್ನು ಅನುಸರಿಸೋದಾದ್ರೆ ನಾನು ನಿಮಗೆ ಯಾವ ಐಗುಪ್ತರಿಗೆ ಬಂದಂತ ಯಾವ ವ್ಯಾಧಿಯು ಬರುವುದಿಲ್ಲ, ನಾನೇ ನಿಮಗೆ ಆರೋಗ್ಯದಾಯಕನಾಗಿರ್ತೇನೆ. Today many people want the healings of Jesus Christ, but they don't want to listen or pay attention to the words of Jesus Christ. ಇವತ್ತು ಅನೇಕರಿಗೆ ಸ್ವಸ್ಥತೆ ಬೇಕಾಗಿ, ಆರೋಗ್ಯ ಬೇಕಾಗಿದೆ, ಆದ್ರೆ ದೇವರ ಯೇಸು ಹೇಳುವಂತ ವಾಕ್ಯ, ಯೇಸು ಹೇಳುವಂತ ಕಲಿಸುವಿಕೆ ಅನುಸರಿಸುವುದಕ್ಕೆ, ಅವರ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಅವರಿಗೆ ಬೇಡ. We like getting prayers from different men and women of God, and it is good, it is anointing, it's powerful. But if you're not willing to listen to the preaching and the teaching of God's word, then we will never be able to receive the healing from God as well. ಅನೇಕ ಅಭಿಷೇಕ ಹೊಂದಿದಂತ ಸೇವಕರ ಮಾತುಗಳನ್ನು, ಅವರು ಮಾಡುವಂತಹ ಸ್ವಸ್ಥತೆ ಕೂಟಗಳನ್ನು ನಾವು ನೋಡ್ತೇವೆ. ಆದರೆ ದೇವರು ಇಲ್ಲಿ ಹೇಳುವುದಂದ್ರೆ, ನಾವು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ ಅನುಸರಿಸ್ತಾ ಇದ್ರೆ ಇದ್ಯಾವುದು ಸ್ವಸ್ಥತೆಗಳು ನಮ್ಮ ಜೀವಿತದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. That's why we saw this verse in last week as well. Luke 5:15, it says, however the report went around concerning him all the more, and great multitudes came together to hear and to be healed by him of their infirmities. ಇಲ್ಲಿ ಕಳೆದ ವಾರ ಸಹ ನೋಡಿದ್ವಿ ಏನಂದ್ರೆ, ಲೂಕ 5:15 ವಚನ, ಆದರೂ ಆತನ ಕೀರ್ತಿಯು ಇನ್ನೂ ಹೆಚ್ಚೆಚ್ಚಾಗಿ ದೂರದವರೆಗೂ ಹರಡಿತು. ದೊಡ್ಡ ಸಮೂಹವು ಆತನ ಉಪದೇಶವನ್ನು ಕೇಳುವುದಕ್ಕೂ ಮತ್ತೆ ರೋಗಗಳನ್ನು ಆತನಿಂದ ವಾಸಿ ಮಾಡಿಕೊಳ್ಳುವುದಕ್ಕೂ ಕೂಡಿ ಬಂದರು ಎಂಬುದಾಗಿ ಓದ್ತೇವೆ. Wow, such a beautiful verse this is. ಇದು ಎಂತ ಒಂದು ಸುಂದರವಾದ ಮಾತು. It says the multitudes simply did not come to get healed from Jesus. ದೊಡ್ಡ ಸಮೂಹ, ಗುಂಪು ಜನರು ಅವರು ಸುಮ್ಮನೆ ಸ್ವಸ್ಥತೆ ಹೊಂದಕ್ಕೆ ಬರಲಿಲ್ಲ. No, but they came to hear him, to listen to him, and then be healed from him. ಇಲ್ಲಿ ನಾವು ನೋಡ್ತೇವೆ, ಸಮೂಹವು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ರೋಗಗಳಿಂದ ಆತನಿಂದ ವಾಸಿ ಮಾಡಿಕೊಳ್ಳುವುದಕ್ಕೂ ಕೂಡಿ ಬಂದರು ಎಂಬುದಾಗಿ. Hallelujah! That's why Psalm 107:20, God said, he sent his word and healed them and delivered them from their destructions. ಇಲ್ಲಿ ನಾವು ನೋಡ್ತೇವೆ ಅಂದ್ರೆ, ಕೀರ್ತನೆ 107:20 ವಚನದಲ್ಲಿ ಹೇಳ್ತಾನೆ, ಆತನು ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಸ್ವಸ್ಥಪಡಿಸಿದನು, ಅವರ ನಾಶಗಳಿಂದ ಅವರನ್ನು ತಪ್ಪಿಸಿದನು ಎಂಬುದಾಗಿ ನೋಡ್ತೇವೆ. There is power, there is life, there is health in the words of God. ದೇವರ ವಾಕ್ಯವನ್ನು ನಾವು ಕೇಳಿ ಅನುಸರಿಸುವಾಗ ಅಲ್ಲಿ ಶಕ್ತಿ ಇದೆ, ಅಲ್ಲಿ ಆರೋಗ್ಯ ಇದೆ, ದೇವರ ಸಾನ್ನಿಧ್ಯ ಇದೆ. And every time we give our lives, we devote our lives and time and effort to read God's word or to listen to God's word. Even during times of sickness and diseases and pain, God will bring healing and health to us in Jesus' name. ಅದಕ್ಕೋಸ್ಕರವಾಗಿ ನಾವು ತಿಳ್ಕೊಳ್ಬೇಕಂದ್ರೆ, ನಮ್ಮ ಜೀವಿತದಲ್ಲಿ ಅನೇಕ ರೀತಿಯ ಕಷ್ಟ ನಷ್ಟಗಳು, ಅನೇಕ ತೊಂದರೆಗಳು ನಾವು ಹಾದು ಹೋಗುವಾಗ ದೇವರ ವಾಕ್ಯವನ್ನು ಕೇಳುವುದಕ್ಕೂ ದೇವರ ವಾಕ್ಯವನ್ನು ನಾವು ಅನುಸರಿಸೋದಕ್ಕೂ ನಾವು ಸಮಯ ಮಾಡೋದಾದ್ರೆ, ನಾವು ರೋಗಿಗಳಾಗಿದ್ದರೂ ಸಹ ದೇವರು ನಮ್ಮನ್ನು ಸ್ವಸ್ಥ ಮಾಡಿ ನಮ್ಮನ್ನು ಬಿಡುಗಡೆ ಕೊಡ್ತಾನೆ.
Look at one more verse, Luke chapter 6, verse 17 and 19. It says, "And he came down with them and stood on a level place with a crowd of his disciples and a great multitude of people from all Judea and Jerusalem and from the sea coast of Tyre and Sidon, who came to hear him and be healed of their diseases, as well as those who were tormented with unclean spirits, and they were healed." ಲೂಕನ ಸುವಾರ್ತೆ 6ನೇ ಅಧ್ಯಾಯ 17-18ನೇ ವಚನ ನೋಡ್ತೇವೆ. 17ನೇ ವಚನ ಹೀಗೆ ಹೇಳ್ತದೆ, "ಆಮೇಲೆ ಆತನು ಅವರ ಸಂಗಡ ಬೆಟ್ಟದಿಂದ ಇಳಿದು ಸದಾ ಭೂಮಿಯಲ್ಲಿ ನಿಂತನು. ಆತನ ಶಿಷ್ಯರು ದೊಡ್ಡ ಗುಂಪಾಗಿ ಮತ್ತು ಎಲ್ಲ ಯೂದಾಯದಲ್ಲಿಯೂ ಯೆರೂಸಲೇಮಲ್ಲಿಯೂ ತೂರ ಸೀದೋನ್ ಪಟ್ಟಣಗಳಲ್ಲಿರುವ ಸಮುದ್ರ ತೀರದಲ್ಲಿ ಬಂದಿದ್ದ ಜನರು ಮಹಾ ಸಮೂಹವು ಆತನ ಸಂಗಡ ಇದ್ದವು. ಆ ಜನರು ಅವನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ರೋಗಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕೂ ಬಂದಿದ್ದರು. Hallelujah. Look at the Bible says the great multitude from Judea and Jerusalem, they came, to hear and to be healed of the diseases from him. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೂದಾದಿಂದಲೂ ಯೆರೂಸಲೇಮಿಂದಲೂ ತೂರ್ ಸೀದೋನ್ ಪಟ್ಟಣಗಳಿಂದಲೂ ಅನೇಕ ಗುಂಪು ಜನರು ಆತನ ವಾಕ್ಯವನ್ನು ಕೇಳುವುದಕ್ಕೂ ಸ್ವಸ್ಥತೆಯನ್ನು ಹೊಂದುವುದಕ್ಕೂ ಬಂದರು ಎಂಬುದಾಗಿ ಓದ್ತೇವೆ. They were not only healed, but they were also delivered from all tormenting spirits and demonic spirits from their lives. 18ನೇ ವಚನ ಹೇಳ್ತದೆ, ಅವರು ರೋಗದಿಂದ ಬಿಡುಗಡೆ ಆಗಿದ್ದು ಮಾತ್ರವಲ್ಲ, ದೆವ್ವಗಳ ಕಾಟದಿಂದಲೂ ಸ್ವಸ್ಥರಾದರು ಎಂಬುದಾಗಿ. Hallelujah. Which means as they kept listening to God, Jesus preach and teach, they began to be healed. They began to be delivered from all demonic spirits from their lives. ಸೊ ಇಲ್ಲಿ ನೋಡ್ತೇವೆ, ದೇವರ ವಾಕ್ಯವನ್ನು ಅವರು ಕೇಳತೊಡಗಿದಾಗ ಅವರು ರೋಗದಿಂದ ಬಿಡುಗಡೆ ಆಗಿದ್ದು ಮಾತ್ರವಲ್ಲ, ಮತ್ತೆ ಅನೇಕ ದೆವ್ವ ಕಾಟದಿಂದಲೂ ಬಿಡುಗಡೆಯಾದ್ರು. Hallelujah. Hallelujah. Oh, dear people of God, there is power when we listen to God's word. There's power in the word of God. ದೇವರ ವಾಕ್ಯದಲ್ಲಿ ಪ್ರಿಯ ಸ್ನೇಹಿತರೆ ಶಕ್ತಿ ಇದೆ, ಅಧಿಕಾರ ಇದೆ. Hallelujah. We also saw this from the from the book of Acts, in chapter 14, verse 7 to 10, 2 weeks back, how, a crippled man who kept listening, to Paul preaching, and the more and more he heard Paul preaching, the Bible says faith rose up in him, and immediately, and when Paul said, "Stand up straight on your feet," this crippled man, he leaped and walked and praised God. ಕಳೆದ ವಾರ ಸಹ ನಾವು ನೋಡಿದ್ವಿ, ಅಪೊಸ್ತಲರ ಕೃತ್ಯಗಳು 14:7-10 ನಾವು ನೋಡ್ತೇವೆ. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ರೆ ಹುಟ್ಟು ಕುಂಟನು ಅವನೇನ್ ಮಾಡ್ತಾ ಅಂದ್ರೆ ಪೌಲನು ಹೇಳುವಂತ ವಾಕ್ಯವನ್ನು ಶ್ರದ್ಧೆಯಿಂದ ಅವನು ಕೇಳಿದಾಗ ನಂಬಿಕೆಯನ್ನು ಅವನು ಸ್ವೀಕರಿಸಿ ಅವನು ಅದೇ ಕ್ಷಣದಲ್ಲಿ ಅವನಿಗೆ ಕಾಲುಗಳು ಬರ್ತದೆ ಎಂಬುದಾಗಿ ನೋಡ್ತೇವೆ. Hallelujah. Verse 7 says, "And they were preaching the gospel that Paul was preaching, and this man," verse 8 and 9, it says, "was a cripple from his mother's womb. But as Paul was preaching, this man heard Paul speaking, and the more he heard, faith began to arise in his heart, and he was ready to receive his miracle." ಇಲ್ಲಿ ನಾವು ನೋಡ್ತೇವೆ ಅಂದ್ರೆ ಅಪೊಸ್ತಲರ ಕೃತ್ಯಗಳು 14:7-10 ಅಲ್ಲಿ ಸುವಾರ್ತೆಯನ್ನು ಸಾರಿದ್ರು. ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಲುಸ್ತ್ರಾದಲ್ಲಿ ಕೂತಿದ್ದನು. ಅವನು ಹುಟ್ಟುಕುಂಟನಾಗಿದ್ದನು, ಎಂದಿಗೂ ನಡೆಯದೇ ಇದ್ದನು. ಪೌಲನು ಆಡುವ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನು ಅವನನ್ನು ಸ್ಥಿರವಾಗಿ ನೋಡಿ ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆ ಅವನಲ್ಲಿ ಉಂಟೆಂದು ತಿಳಿದು 10ನೇ ವಚನದಲ್ಲಿ, "ನಿನ್ನ ಕಾರಿನಲ್ಲಿ ನೆಟ್ಟಗೆ ನಿಂತುಕೋ" ಎಂದು ಮಹಾಧ್ವನಿಯನ್ನು ಕೇಳಿದನು. ಮನುಷ್ಯನು ಹಾರಿ ನಡೆದಾಡಿದ್ದನು. Hallelujah. Hallelujah. Dear people of God, the first blessing, as we listen or we hear God's word, is a blessing of healing in our lives. ಅದಕ್ಕೋಸ್ಕರವಾಗಿ ಪ್ರಿಯರೇ, ನಾವು ಅರ್ಥ ಮಾಡಿಕೊಳ್ಬೇಕಂದ್ರೆ ದೇವರ ವಾಕ್ಯವನ್ನು ಕೇಳಿ ಅದನ್ನು ನಮ್ಮ ಜೀವಿತದಲ್ಲಿ ಅನುಸರಿಸುವಾಗ, ಹೊಂದಿಕೊಳ್ಳುವಾಗ ಅದೇ ನಮಗೆ ಸ್ವಸ್ಥತೆಯಾಗಿರ್ತದೆ. Hallelujah. Thank God for all the prayers that people are making. Thank God for all the prayers that we can receive from different men and women of God. But hey, we need to
obey, like it says in Exodus, God said, we need to diligently heed or diligently listen to the voice of God, or devote our lives to read and meditate on God's word, because God's word has a power to bring healing and deliverance in our lives. ಪ್ರಿಯವಾದವರೇ, ನಾವು ದೇವರ ಅನೇಕರ ಸೇವಕರು ಪ್ರಾರ್ಥನೆ ಮೂಲಕವಾಗಿ ಸ್ವಸ್ಥತೆಯನ್ನು ಹೊಂದ್ಕೊಂಡಿದ್ದೇವೆ. ಆದ್ರೆ ಒಂದು ಕಾರ್ಯ ನಾವು ತಿಳ್ಕೊಳ್ಬೇಕನೆಂದರೆ, ದೇವರ ವಾಕ್ಯವನ್ನು ನಾವು ಅನುಸರಿಸಿ, ಆ ವಾಕ್ಯವನ್ನು ಕೇಳಿ ಅನುಸರಿಸಿ ಅದು ನಮ್ಮ ಜೀವಿತದಲ್ಲಿ ಇಟ್ಟುಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಆ ವಾಕ್ಯಗಳು ಸ್ವಸ್ಥತೆಯನ್ನು, ಬಿಡುಗಡೆಯನ್ನು, ಆಶೀರ್ವಾದವನ್ನು, ಸಾನ್ನಿಧ್ಯವನ್ನು ತಂದುಕೊಡುತ್ತದೆ. During these times, we may not understand what's happening all around us, or we may be struggling with our own, symptoms and sickness and pain in our bodies. But it's okay, if we can just devote our time, during this season of our lives, to just reading and listening to God's word, listening, to reading the Gospels and reading the promises of God and meditating on it over and over and over again, God will bring His healing and deliverance in our lives through His word, in Jesus' name. ಪ್ರಿಯವಾದವರೇ, ಒಂದು ವೇಳೆ ನಾವು ರೋಗದಲ್ಲಿ, ಕಷ್ಟದಲ್ಲಿ ಈಗ ಹಾದು ಹೋಗ್ತಾ ಇರಬಹುದು, ನೋವಿನಲ್ಲಿ ಹಾದು ಹೋಗ್ತಾ ಇರಬಹುದು, ತೊಂದರೆ ಇಲ್ಲ. ದೇವರ ಸುವಾರ್ತೆಯನ್ನು, ದೇವರ ವಾಕ್ಯವನ್ನು ನಿರಂತರವಾಗಿ ನಾವು ಕೇಳೋಣ. ಮತ್ತೆ ಆ ವಾಕ್ಯಕ್ಕೆ ನಾವು, ದೇವರ ವಾಕ್ಯಕ್ಕೆ ನಾವು ಕೊಡುವಾಗ ದೇವರ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು, ಆಶೀರ್ವಾದವನ್ನು ನಮ್ಮ ಜೀವಿತದಲ್ಲಿ ತಂದು ಕೊಡ್ತಾನೆ. Let's not allow ourselves to be offended with God. Let's not give ourselves to discouragement and disappointments. Yes, the struggle is real. The pain is real. The suffering is real. We may not understand it, but it's all right. If we can give our lives, to reading God's word, to listening to what God is speaking to us, maybe on a Sunday morning like this, or maybe through our daily devotions, or whatever it is, let's give our lives to listen to God's word. God's healing will definitely be seen in our lives, in Jesus' name. ಜೀವಿತದಲ್ಲಿ ಹಾದು ಹೋಗುವಂತ ನೋವು, ರೋಗ, ಅಡಚಣೆ, ಭಯ, ಇದಕ್ಕೆ ನಾವು ದೇವರ ಮೇಲೆ ಬೇಜಾರು ಪಡುವುದು ಅವಶ್ಯಕತೆ ಇಲ್ಲ. ಆದ್ರೆ ದೇವರ ವಾಕ್ಯವನ್ನು ಓದುವುದಕ್ಕೆ, ದೇವರ ವಾಕ್ಯ ಕೇಳುವುದಕ್ಕೆ, ದೇವರ ವಾಕ್ಯವನ್ನು ಅನುಸರಿಸುವುದಕ್ಕೆ ನಾವು ತಯಾರಾಗೋಣ. ನಮ್ಮ ಜೀವಿತದಲ್ಲಿ ಇವತ್ತು ಮುಂಜಾನೆಯಲ್ಲಿಯೂ ಸಹ ದೇವರು ಆರೋಗ್ಯವನ್ನು ಕೊಡ್ತಾನೆ, ಸ್ವಸ್ಥತೆ ಕೊಡ್ತಾನೆ, ಬಿಡುಗಡೆಯನ್ನು ಕೊಡ್ತಾನೆ. ನಮಗಿರುವಂತ ಕಷ್ಟಗಳು, ನಷ್ಟಗಳು ಏನೇ ಇರಬಹುದು, ರೋಗಗಳು ಏನೇ ಇರಬಹುದು, ಬಿಡುಗಡೆ ತಂದು ಕೊಡ್ತಾನೆ. ದೇವರ ಮೇಲೆ ಬೇಜಾರಾಗುವುದು ಬೇಡ. Amen. The second blessing, as we hear God's word, we read that in Deuteronomy chapter 11 verse 13 and 14. ಎರಡನೇದಾಗಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 13-14 ವಚನದಲ್ಲಿ ನಾವು ಓದ್ತೇವೆ. And here God is saying again, and it shall be that if you earnestly obey my commandments, which I command you today, to love the Lord your God and serve Him with all your heart and with all your soul, then I will give you the rain for your land in its season, the early rain and the latter rain, that you may gather in your grain, your new wine and your oil. ಇಲ್ಲಿ ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 13-14 ವಚನದಲ್ಲಿ ಹೇಳ್ತದೆ, ಹಾಗಾದರೆ ನಾನು ಈ ಹೊತ್ತು ನಿಮಗೆ ಆಜ್ಞಾಪಿಸುವ ನನ್ನ ಆಜ್ಞೆಗಳನ್ನು ನೀವು ಲಕ್ಷ್ಯವಿಟ್ಟು ಕೇಳಿ, ನಿಮ್ಮ ದೇವರಾದ ಕರ್ತನು ಪ್ರೀತಿ ಮಾಡಿ, ನಿಮ್ಮ ಪೂರ್ಣ ಹೃದಯದಿಂದಲೂ ನಿಮ್ಮ ಪೂರ್ಣ ಪ್ರಾಣದಿಂದಲೂ ಆತನಿಗೆ ಸೇವೆ ಮಾಡಿದರೆ. 14ನೇ ವಚನ, ನೀವು ನನ್ನ ಧಾನ್ಯಗಳನ್ನು, ದ್ರಾಕ್ಷಾರಸವನ್ನು, ಎಣ್ಣೆಯನ್ನು ಕೂಡಿಸುವ ಹಾಗೆ ನಿಮ್ಮ ಭೂಮಿಗೆ ಅದರ ತಕ್ಕ ಕಾಲದಲ್ಲಿ ಮಳೆಯನ್ನು, ಮುಂಗಾರು ಹಿಂಗಾರುಗಳನ್ನು ಕೊಡುವನು. Amen. God is saying, God, see, we must understand that the Israelites, they had no rivers or streams, that could water the plants, and they were completely dependent on the rain. And God is saying, I will be faithful to bring the former rain and the latter rain, the right rain, so that your crops will grow and harvest. And God is taking the responsibility to bless them with the in all of their handiwork. But He's saying, you need to listen to my voice. You need to obey my voice and my words. ಇಲ್ಲಿ ಅಂತ ಹೇಳಿದ್ರೆ, ಇಸ್ರಾಯೇಲರಿಗೆ ಆ ಸಮಯದಲ್ಲಿ ಯಾವ ರೀತಿಯಲ್ಲಿ ಅವರ ಬೆಳೆಗೆ ಅವರು ಹಳ್ಳಗಳು, ಹೊಳೆಗಳು ಏನು ಇರಲಿಲ್ಲ. ಅವರು ಮಳೆಯ ನೀರೇ, ಮಳೆಯ ಮೇಲೆ ಹಾತ್ಕೋಬೇಕಾಗಿತ್ತು. ಆದ್ರೆ ದೇವರು ಅವ್ರಿಗೆ ಹೇಳ್ತಾ ಇದ್ದಾನೆ, ನೀವು
ನೀವು ನಾನು ಹೇಳುವಂತ ಮಾತುಗಳನ್ನು ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಅದನ್ನು ಕೇಳಿ ನೀವು ನನ್ನ ಸೇವೆ ಮಾಡಿದರೆ ನಿಮ್ಮ ಭೂಮಿಯ ಮೇಲೆ ನಿಮ್ಮ ದ್ರಾಕ್ಷಾರಸ ಎಣ್ಣೆ ಮರಗಳು ಬೆಳೆಯುವುದಕ್ಕೆ ಹಿಂಗಾರು ಮುಂಗಾರು ಮಳೆಯನ್ನು ಕೊಟ್ಟು ನಾನು ಅನ್ನೋದು ಅಭಿವೃದ್ಧಿಪಡಿಸ್ತೇನೆ ಅಂತ. Hallelujah. Look at the Hallelujah. continuation verses in verses 19, 20 and 21. It says, you shall teach them to your children, speaking of them when you sit in your house, when you walk by the way, when you lie down and when you rise up, and you shall write them on the doorposts of your house and on your gates, that your days and the days of your children may be multiplied in the land of which the Lord swore to your fathers to give them, like the days of the heavens above the earth. ಧರ್ಮೋಪದೇಶ ಕಾಂಡ 11, 19-21 ಆತನು ಮುಂದುವರಿಸ್ತಾ ಇದ್ದಾನೆ. ಏನ್ ಹೇಳ್ತಾನೆ? ನಿಮ್ಮ ಮನೆಯಲ್ಲಿ ಕೂತಿರುವಾಗಲೂ, ಮಾರ್ಗದಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಅವುಗಳ ವಿಷಯವಾಗಿ ಮಾತಾಡಿ ಅವುಗಳು ನಿಮ್ಮ ಮಕ್ಕಳಿಗೆ ಕಲಿಸಬೇಕು. ನಿನ್ನ ಮನೆಯಲ್ಲಿ ಕಂಬಗಳ ಮೇಲೆ, ನಿನ್ನ ಬಾಗಿಲುಗಳ ಮೇಲೆ ಅವುಗಳನ್ನು ಬರೆಯಬೇಕು. ಹೀಗಾದ್ರೆ ನಿಮ್ಮ ದಿವಸಗಳು, ನಿಮ್ಮ ಮಕ್ಕಳ ದಿವಸಗಳು ಭೂಮಿಯಲ್ಲಿಯೂ ಆಕಾಶದ ದಿವಸಗಳ ಪ್ರಕಾರ ಕರ್ತನು ನಿಮ್ಮ ಪಿತೃಗಳಿಗೆ ಕೊಡುತ್ತಾನೆಂದು ಪ್ರಮಾಣ ಮಾಡಿದ ದೇಶದಲ್ಲಿ ಹೆಚ್ಚುವವು. Hallelujah. What is the blessing here? ಏನು ಇಲ್ಲ ಆಶೀರ್ವಾದ. God is promising the blessing over our family and our resources. ಇಲ್ಲಿ ನಾವು ನೋಡ್ತೇವೆ ಅಂದ್ರೆ ದೇವರು ಯೇಸುವಿನ ವಾಕ್ಯವನ್ನು ಕೈಕೊಂಡು ನಡೆಯುವಾಗ ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಭವಿಷ್ಯದ ಮೇಲೆಯೂ ಆಶೀರ್ವಾದವನ್ನು ಸುರಿಸ್ತಾ ಇದ್ದಾನೆ. Hallelujah. Hallelujah. God is promising to bless not only us but our family, meaning our children, and also all our handiwork, all our labor, all our resources, all our businesses. God is promising to bless them all. ಇಲ್ಲಿ ದೇವರು ಹೇಳ್ತಾನೆ, ನಾವು ದೇವರ ವಾಕ್ಯವನ್ನು ನಾವು ಕೇಳಿ ಅನುಸರಿಸುವುದಾದ್ರೆ ಆತನ ಮಕ್ಕಳನ್ನು ಆಶೀರ್ವಿಸು ಮಾತ್ರವಲ್ಲ, ನಮ್ಮ ಕೈ ಕೆಲಸ, ನಮ್ಮ ಬಿಸಿನೆಸ್, ನಮ್ಮ ಉದ್ಯೋಗ, ನಮಗಿರುವಂತ ನೌಕರಿ ಎಲ್ಲ ದೇವರು ಫಲದಾಯಕವಾಗಿ ಆಶೀರ್ವಾದ ಮಾಡ್ತಾರೆ. Hallelujah. Oh, dear people of God, even during this crisis, when people are losing jobs, when the economy is falling, God's blessing is still available for us today. God's word is still true for us today, that He will take responsibility, to bless our food, our grain, our wine, our oil. He will take responsibility to bless us and our children, but we need to heed or diligently listen to His voice during this season of our lives. ಪ್ರಿಯರೇ, ಇಂಥ ಒಂದು ಸ್ಥಿತಿಗತಿಗಳಲ್ಲಿ ಅನೇಕರು ಕೆಲಸ ಕಳ್ಕೊತಾ ಇದ್ದಾರೆ, ಅನೇಕರ ಆರ್ಥಿಕ ಸ್ಥಿತಿಯು ಕೆಳಗೆ ಬೀಳ್ತಾ ಇದೆ. ಅಂತ ಸ್ಥಿತಿಯಲ್ಲಿಯೂ ದೇವರಲ್ಲಿ ನಮಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ನಾವು ದೇವರ ಮಾತುಗಳನ್ನು ಕೇಳಿ ಅದನ್ನು ಅನುಸರಿಸುವುದಾದ್ರೆ ದೇವರು ನಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡ್ತಾನೆ. ನಮ್ಮ ಕೈ ಕೆಲಸ, ನಮಗಿರುವಂತ ಮಾಡುವಂತ ಎಲ್ಲ ಕಾರ್ಯಗಳು ಅಭಿವೃದ್ಧಿಪಡಿಸಿ ಮುಂದುವರಿಸ್ತಾನೆ ಎಂಬುದಾಗಿ ದೇವರು ಪ್ರಾಮಿಸ್ ಮಾಡ್ತಾ ಇದ್ದಾನೆ, ವಾಗ್ದಾನ ಮಾಡ್ತಾ ಇದ್ದಾನೆ. Amen. And all dear parents, look at how it says in verse 19, God is saying, you shall teach them to your children. Take this, we encourage you, take this opportunity, take this time, to teach your children the words of God. Whatever you've understood, whatever you know from God's word, take this opportunity, to teach them, speak to them as you sit, like it says in verse 19, you shall teach them to your children, speaking of them when you sit in your house, when you walk by the way, when you lie down, when you rise up. Oh, this is a great opportunity for us as parents, to spend time with the children, teaching them the word of God, because as we do this, the promise is what? That verse 21, it says, your days and the days of your children may be multiplied in the land that the Lord is giving to you. ಇಲ್ಲಿ 19ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾನೆ. ಇಲ್ಲಿ ದೇವರು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನೀವು ನಿಮ್ಮ ಮನೆಯಲ್ಲಿ ಕೂತಿರುವಾಗ, ಮಾರ್ಗದಲ್ಲಿ ನಡೆಯುವಾಗ, ಮಲಗುವಾಗ, ಏಳುವಾಗ ಅವುಗಳ ವಿಷಯವಾಗಿ ಮಾತಾಡಿ ಅವುಗಳು ನಿಮ್ಮ ಮಕ್ಕಳಿಗೆ ಕಲಿಸ್ರಿ. ಅವ್ರ ಮಕ್ಕಳಿಗೆ ಕಲಿಸ್ರಿ. ಆಗ ಏನಾಗ್ತದೆ? ಮಕ್ಕಳು ಆಶೀರ್ವಾದ ಹೊಂತಾರೆ ಮತ್ತು ನಿಮ್ಮ ಕೆಲಸಗಳು ಅಭಿವೃದ್ಧಿ ಆಗ್ತದೆ, ನಿಮ್ಮ ದಿವಸಗಳು ಹೆಚ್ಚಾಗಿ ಬರ್ತದೆ.
Amen. You know, now we Amen. see a lot of reports of people falling sick and premature deaths. But the promise and the blessing of God is, as we honor God's word, as we teach those scriptures and the words of God to our children, you know, God will multiply not only our days, but also multiply the days of our children. You know, meaning He will protect them and He will give us long life in Jesus' name. ಇಲ್ಲಿ ನೋಡ್ತಾ ಅಂದ್ರೆ ಈ ಸಮಯದಲ್ಲಿ ಅನೇಕ ಜನರು ಮರಣದಲ್ಲಿಯೂ ರೋಗದ ಮೂಲಕವಾಗಿ ಸಾವು ಆಗ್ತಾ ಇದ್ದಾರೆ. ಆದ್ರೆ ದೇವರು ನಮಗೆ ಇಲ್ಲಿ ವಾಗ್ದಾನ ಮಾಡ್ತಾ ಇದ್ದಾನೆ, ಮಾತು ಕೊಡ್ತಾ ಇದ್ದಾನೆ. ಏನಂದ್ರೆ, ನಾವು ದೇವರ ಮಾತಿಗೆ ಕಿವಿಗೊಟ್ಟು ಅದನ್ನು ಅನುಸರಿಸುವಾಗ ನಮ್ಮ ದಿವಸಗಳು, ನಮ್ಮ ಮಕ್ಕಳ ದಿವಸಗಳು ಹೆಚ್ಚುತ್ತಾ ಬರ್ತದೆ. ಅಂದ್ರೆ ನಮ್ಮ ಆಯುಸ್ಸುಗಳು ಹೆಚ್ಚಾಗ್ತದೆ. Amen. And we would encourage you, dear people of God. You know, I know it's challenging time, it's difficult, you know, but you know, we would encourage you whatever you can, how much ever you can. You know, many of you are doing it. You know, get the children to sit together. You know, maybe on a Sunday as you're watching, as you're watching us together, as we sit together to worship God together. Maybe every day spend time with your children. Teach them the stories of God's word. Teach them the principles and the values of God's word. Because as you do it, you know, you are investing in their lives. And the blessing of God, the blessing of long life, the blessing over your work, your business, all that you put your hands to, God will bless you. Even during this season, God's blessing will be over your family and over your resources in Jesus' name. ಅದೇ ರೀತಿಯಲ್ಲಿ ಪ್ರಿಯರೇ, ನಾವು ತಿಳ್ಕೊಳ್ಬೇಕಾಗಿದೆ ಅಂದ್ರೆ, ಈಗ ಇಂತಹ ಒಂದು ಸ್ಥಿತಿಗತಿಗಳಲ್ಲಿ ನಾವು ಮನೆಯಲ್ಲಿ ಕೂತಿರುವಾಗಲೂ ನಮ್ಮ ಮಕ್ಕಳನ್ನು ಕರೆದು ನಾವು ದೇವರ ವಾಕ್ಯವನ್ನು, ನಾವು ಕಲಿತಿರುವಂತಹ ಕಾರ್ಯಗಳನ್ನು, ಕೇಳಿದಂತ ಸಂಗತಿಯನ್ನು, ನಾವು ನಮ್ಮ ಜೀವಿತದಲ್ಲಿ ಅಭ್ಯಾಸ ಮಾಡಿದ ಸಂಗತಿಯನ್ನು ನಮ್ಮ ಮಕ್ಕಳಿಗೆ ಕಲಿಸಿ ನಾವು ಅವರನ್ನು ಸಹ ದೇವರ ಮಕ್ಕಳಾಗಿ ಮಾಡುವಾಗ ಅವರಿಗೂ ಒಂದು ದೀರ್ಘಾಯುಷ್ಯದೆ, ಅವರ ಆಯುಸ್ಸು ಹೆಚ್ಚುತ್ತದೆ. ಮತ್ತೆ ನಮಗಿರುವಂತಹ ಕೈ ಕೆಲಸಗಳು, ನಾವು ಮಾಡುವಂತಹ ಎಲ್ಲಾ ಕೆಲಸಗಳು ಅಭಿವೃದ್ಧಿಯಾಗಿ ನಾವು ದೀರ್ಘಾಯುಷ್ಯನಲ್ಲಿ ಮುಂದೆ ಹೋಗುವುದಕ್ಕೆ ಸಾಧ್ಯ, ನಮ್ಮ ಮಕ್ಕಳಿಗೂ ಸಾಧ್ಯ. Amen. So we saw that, you know, as we pay attention, as we listen to God's word, as we diligently and devote our lives to God's word, the first blessing is a blessing of health and healing, and the second blessing is a blessing over our family and our resources. ಇಲ್ಲಿ ನಾವು ಮೊದಲನೇದಾಗಿ ನೋಡಿದೀವಿ, ದೇವರ ವಾಕ್ಯಗಳನ್ನು ನಾವು ಕೈಕೊಂಡು ನಡೆಯುವ ಮೊದಲನೇ ಆಶೀರ್ವಾದ ಏನೆಂದರೆ, ದೇವರು ನಮ್ಮ ಜೀವನದಲ್ಲಿ ಒಂದು ಸ್ವಸ್ಥತೆಯ, ಒಂದು ಆರೋಗ್ಯವನ್ನು ಬಿಡಿ ತಂದು ಕೊಡ್ತಾ ಇದ್ದಾನೆ. ಎರಡನೇದಾಗಿ ನಾವು ನೋಡ್ತೇವೆ ಅಂದ್ರೆ, ನಮ್ಮ ಎಲ್ಲಾ ಕೈ ಕೆಲಸಗಳು, ನಮ್ಮ ಕುಟುಂಬ, ನಮ್ಮ ಮಕ್ಕಳು ಎಲ್ಲರನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. You know, the third blessing we see in Deuteronomy chapter 15 and verses 5 and 6. ಮೂರನೇದಾಗಿರುವಂತ ಆಶೀರ್ವಾದ ಧರ್ಮೋಪದೇಶಕಾಂಡ 15ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ. And here it says, only if you carefully obey the voice of the Lord your God, to observe with care all the commandments which I command you today, for the Lord your God will bless you, just as he promised you. You shall lend to many nations, but you shall not borrow. You shall reign over many nations, but they shall not reign over you. Amen, in Jesus' name. ಧರ್ಮೋಪದೇಶಕಾಂಡ 15ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ಮೂರನೇ ಆಶೀರ್ವಾದ ಏನು ಅಂತ ಹೇಳಿದ್ರೆ, ಲಕ್ಷಗೊಟ್ಟು ಕೇಳಿ, ನೀವು ನಿನ್ನ ದೇವರಾದ ಕರ್ತನ ವಾಕ್ಯವನ್ನು ಎಚ್ಚರಿಕೆಯಿಂದ ಕೇಳಿ, ನಾನು ಈ ಹೊತ್ತು ನಿಮಗೆ ಆಜ್ಞಾಪಿಸುವ ಎಲ್ಲಾ ಆಜ್ಞೆಯನ್ನು ಕಾಪಾಡಿ ನಡೆದರೆ, ನಿಶ್ಚಯವಾಗಿ ನಿನ್ನ ದೇವರಾದ ಕರ್ತನು ನಿನ್ನ ವಾಗ್ದಾನ ಮಾಡಿದಂತೆ ನಿನ್ನನ್ನು ಆಶೀರ್ವದಿಸುವನು. ನೀನು ಸಾಲ ತೆಗೆದುಕೊಳ್ಳದೆ ಅನೇಕ ಜನಗಳಿಗೆ ಸಾಲ ಕೊಡುವಿ, ಅನೇಕ ಜನಗಳನ್ನು ಆಳುವಿ, ಅವರು ನಿನ್ನನ್ನು ಆಳುವುದಿಲ್ಲ, ನೀನು ಆಳುತ್ತೀಯ ಎಂಬುದಾಗಿ. Hallelujah. What a powerful promise was this for us. ಎಂಥ ಒಂದು ಶಕ್ತಿಶಾಲಿಯಾದ ವಾಗ್ದಾನ. During this time when people are struggling with the finances and people's debt and loans are piling up, you know, God's promise is that he will not make us, he will not make us borrowers, but he'll make us lenders to many nations. We will not be, we will not allow the system of this world to be, to overrule us, but we shall reign over the system of this world in Jesus' name. ಇವತ್ತು ನಾವು ನೋಡ್ತಾ ಇದ್ರೆ, ಇಂತಹ ಒಂದು ಸ್ಥಿತಿಗತಿಗಳಲ್ಲಿ ಸುತ್ತಮುತ್ತಲು ಜನರು ದುಡ್ಡಿನ ಕೊರತೆಯಿಂದ ಅನೇಕರ ಕಡೆ ಸಾಲ ತಗೋತಾ ಇದ್ದಾರೆ. ಅನೇಕರು ಕೊಡ್ಲಿಕ್ಕೆ ತಯಾರಿಲ್ಲ. ಅನೇಕರ ಸಾಲದಲ್ಲಿ ತಗೊಂಡು ಕಡಿಮೆ ಆಗ್ತಾ ಇದೆ. ಆದ್ರೆ ದೇವರು ಇಲ್ಲಿ ವಾಗ್ದಾನ ಮಾಡ್ತಾ ಇದ್ದಾನೆ ಏನಂತ,
ನೀವು ನನ್ನ ವಾಕ್ಯವನ್ನು ಅನುಸರಿಸಿ ನಡೆಯುವುದಾದ್ರೆ ನೀವು ಇನ್ನೊಬ್ಬರ ಕಡೆಯಿಂದ ಸಾಲ ತಗೊಳಂಗಿಲ್ಲ, ಇನ್ನೊಬ್ಬರಿಗೆ ಸಾಲ ಕೊಡ್ತೀರಾ. ಇನ್ನೊಬ್ಬರು ನಿಮ್ಮ ಮೇಲೆ ಆಳಿಕೆ ಮಾಡಂಗಿಲ್ಲ, ನೀವು ಅವರನ್ನು ಆಳಿಕೆ ಮಾಡಿ ನಡೆಸುವರಾಗಿದ್ದೀರಿ ಎಂಬುದಾಗಿ. Hallelujah. But verse 5, God is saying, if you carefully obey the voice of the Lord your God. ಇಲ್ಲಿ 5ನೇ ವಚನದಲ್ಲಿ ಹೇಳ್ತದೆ, ನಿನ್ನ ಕರ್ತನಾದ ದೇವರ ವಾಕ್ಯವನ್ನು ಎಚ್ಚರಿಕೆಯಿಂದ ಕೇಳಿ ಅದನ್ನು ಆಜ್ಞೆಯನ್ನು ಕಾಪಾಡಿದರೆ ನಡೆದರೆ. Amen. Even during this season, as we carefully, we take time to listen to God's voice and obey it, God's blessing of prosperity over our lives will come to us in Jesus' name. ನಾವು ಎಚ್ಚರಿಕೆಯಿಂದ ದೇವರು ನಮಗೆ ಕಲಿಸಿದಂತ ಹೇಳಿದ ವಾಕ್ಯಗಳನ್ನು ನಾವು ಕೈಕೊಂಡು ನಡೆಯುವುದಾದ್ರೆ ನಮ್ಮ ಜೀವಿತದಲ್ಲಿ ಎಲ್ಲ ರೀತಿಯಲ್ಲಿ ಒಂದು ಅಭಿವೃದ್ಧಿ, ದುಡ್ಡಿನ ಕೊರತೆ ಇಲ್ಲದ ಅಭಿವೃದ್ಧಿ ನಮ್ಮ ಜೀವಿತದಲ್ಲಿ ಬರ್ತದೆ. Amen. The fourth blessing, as we give our lives to God's word, we see that in Deuteronomy chapter 28 and verse 1 and 2. ಇಲ್ಲಿ 4ನೇದಾಗಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ನೋಡ್ತೇವೆ. ನಾಲ್ಕನೇ ಆಶೀರ್ವಾದ. Now it shall come to pass, if you diligently obey the voice of the Lord your God, to observe carefully all his commandments which I command you today, that the Lord your God will set you on high above all the nations of the earth. All these blessings shall come upon you and overtake you, because you obey the voice of the Lord your God. ಧರ್ಮೋಪದೇಶ ಕಾಂಡ 28 1 ಮತ್ತು 2ನೇ ವಚನ. ಇದಲ್ಲದೆ ನೀನು ನಿನ್ನ ದೇವರಾದ ಕರ್ತನ ಮಾತನ್ನು ಎಚ್ಚರಿಕೆಯಿಂದ ಕೇಳಿ, ನಾನು ಈ ಹೊತ್ತು ನಿಮಗೆ ಆಜ್ಞಾಪಿಸುವ ಆತನ ಎಲ್ಲ ಆಜ್ಞೆಗಳನ್ನು ಕಾಪಾಡಿ ಕೈಕೊಂಡು ನಿನ್ನ ದೇವರಾದ ಕರ್ತನನ್ನು ನಿನ್ನನ್ನು ಭೂಮಿಯ ಎಲ್ಲಾ ಜನಗಳಿಗಿಂತ ಉನ್ನತದಲ್ಲಿ ಇರಿಸುವನು. ನೀನು ನಿನ್ನ ದೇವರಾದ ಕರ್ತನ ವಾಕ್ಯವನ್ನು ಕೇಳಿದರೆ ಈ ಎಲ್ಲ ಆಶೀರ್ವಾದಗಳು ನಿನ್ನ ಮೇಲೆ ಬಂದು ನಿನಗೆ ಪ್ರಾಪ್ತವಾಗುವವು. Amen. This chapter 28 is a powerful chapter. We encourage you to go through this. The verses 3 onwards, there are a lot of blessings that God has mentioned, and we can read it together. Read it. Take time to read it and meditate on it. Because all these blessings are listed one by one. For all the children of God. ಇಲ್ಲಿ ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ 3ನೇ ವಚನದಿಂದ ನೀವು ಓದೋದಾದರೆ ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವವರಿಗೆ ಎಷ್ಟೋ ಆಶೀರ್ವಾದ ಒಂದಾಗಿ ಇಟ್ಟಿದ್ದಾನೆ. What God is saying, we don't have to go looking after blessings for our life, for our family and work, but God is saying, verse 2 says, all these blessings shall come upon you, not only upon you, but it also overtake you. Amen. ಇಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ನಾವು ಈ ಆಶೀರ್ವಾದವನ್ನು ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಇಲ್ಲಿ ನೋಡ್ತೇವೆ, ದೇವರ ವಾಕ್ಯವನ್ನು ನಾವು ಕೈಕೊಂಡು ಅದರ ರೀತಿಯಲ್ಲಿ ನಡೆಯುವಾಗ ಆಶೀರ್ವಾದ ನಮ್ಮನ್ನು ಹುಡ್ಕೊಂಡು ಬರ್ತದೆ. Hallelujah. Hallelujah. What we need to do is, verse 1 it says, we need to diligently obey the voice of the Lord our God. ಅದಕ್ಕೋಸ್ಕರವಾಗಿ ನಾವು ಮಾಡಬೇಕಾಗಿದ್ದೇನೆಂದ್ರೆ, ಇದಲ್ಲದೆ ನೀವು ನಿಮ್ಮ ದೇವರಾದ ಕರ್ತನ ಮಾತನ್ನು ಎಚ್ಚರಿಕೆಯಿಂದ ಕೇಳಿ ಆ ಆಜ್ಞೆಯನ್ನು ಆತನು ಹೇಳಿದನೆಲ್ಲ ಕೈಕೊಂಡು ನಡೆಯುವರಾಗಬೇಕು. Hallelujah. Oh dear people of God, we are living in very challenging times. Yes. ನಾವು ಜೀವಿಸುವಂತ ಒಂದು ಜಗತ್ತು ಒಂದು ಸವಾಲಿನಲ್ಲಿದೆ. ಒಂದು ರೀತಿಯಲ್ಲಿ ನಮಗೆ ಸವಾಲ್ ಆಗ್ತಾ ಇದೆ. The pain around us is real. ನಮ್ಮ ಸುತ್ತಲೂ ಇರುವಂತಹ ಒಂದು ನೋವುಗಳು, ಕಷ್ಟಗಳು ನಿಜ ಆಗಿದೆ. Yes, the sickness, the disease, the suffering, is real. The economic loss is real. The struggle with finances and jobs and businesses is real. ಇವತ್ತು ನಮ್ಮ ಜೀವಿತದಲ್ಲಿರುವ ರೋಗ, ಕಷ್ಟ, ದುಡ್ಡಿನ ಕೊರತೆ, ಕೆಲಸದ ಕೊರತೆ ಎಲ್ಲ ಸತ್ಯ. But in the midst of that, God is with us and he promises to bless us and take us through these times. ಆದರೆ ನಾವು ದೇವರ ವಾಗ್ದಾನಗಳನ್ನು ನಾವು ಕೈಕೊಂಡು ಆತನ ರೀತಿಯಲ್ಲಿ ನಾವು ನಡೆಯುವುದಾದರೆ
ದೇವರ ವಾಗ್ದಾನಗಳು, ದೇವರ ಸಾನ್ನಿಧ್ಯ ನಮ್ಮ ಜೀವಿತದಲ್ಲಿ ಇರುವುದು ಖರೆಯಾಗಿದೆ. But we need to listen to God's voice. We need to diligently, devote our lives, during this season especially, to read God's word, to listen to God's word and to keep meditating, to keep thinking about it, to keep speaking about it, to keep, applying that in our lives. Because as we honor God's word, as we obey God's word, these 4 blessings of healing, all 4 blessings we will see them manifested in our lives in Jesus' name. ಅದೇ ರೀತಿಯಲ್ಲಿ ನಾವು ನೋಡ್ತೇವೆ ಅಂದ್ರೆ ಅನೇಕ ರೀತಿಯಲ್ಲಿ ಅಡ್ಡಿಯು ಆತಂಕಗಳು ನಮ್ಮ ಸುತ್ತಲೂ ಇರುವಂತ ಸಮಯದಲ್ಲಿಯೂ ನಾವು ಈ ಸಮಯದಲ್ಲಿ ಈ ದೇವರ ವಾಕ್ಯಗಳನ್ನು ನಾವು ಕೇಳಿ ನಾವು ಎಚ್ಚರಿಕೆಯಿಂದ ಅದನ್ನು ಅನುಸರಿಸಿ ನಡೆಯೋದಾದ್ರೆ ಈ 4 ಆಶೀರ್ವಾದಗಳು ನಮ್ಮ ಮೇಲೆ ದೇವರು ಕೊಡುವುದಕ್ಕೆ ವಾಗ್ದಾನ ಮಾಡಿದ್ದಾನೆ. The blessing, as we devote our lives to God's word, we'll see the blessing of healing in our lives. ನಾವು ಯೇಸು ಕ್ರಿಸ್ತನ ವಾಕ್ಯವನ್ನು ಕೈಕೊಂಡು ನಡೆಯುವುದಕ್ಕೆ ನಾವು ಮನಸ್ಸು ಮಾಡುವಾಗ ನಮ್ಮ ಜೀವಿತದಲ್ಲಿ ಆ ಸ್ವಸ್ಥತೆಯನ್ನು ಬರ್ತದೆ. Secondly, we will see the blessing over our family and our resources. ನಮ್ಮ ಎರಡನೇದಾಗಿ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ, ನಮ್ಮ ಮಕ್ಕಳ ಮೇಲೆ ಬರ್ತದೆ. Thirdly, we will see the blessing of prosperity and abundance over our lives. ನಮ್ಮ ಜೀವಿತದಲ್ಲಿ ಒಂದು ಸಮೃದ್ಧಿಯನ್ನು ಮೂರನೇದಾಗಿ ದೇವರ ಜೀವಿತ ಕೊಡ್ತಾನೆ. And fourthly, we will see that we would not need to go after blessings, but we will see the blessings of God upon our lives and also overtaking our lives in Jesus' name. ನಾಲ್ಕನೇದಾಗಿ ನಾವು ಆಶೀರ್ವಾದವನ್ನು, ದೇವರ ಸಮೃದ್ಧಿಯನ್ನು ಹುಡುಕೋದು ಬೇಕಾಗಿಲ್ಲ. ಅದು ನಾವು ದೇವರ ವಾಕ್ಯವನ್ನು ಅನುಸರಿಸುವಾಗ ಅದು ನಮ್ಮ ಜೀವಿತದಲ್ಲಿ ದೇವರು ಕೊಡ್ತಾನೆ ಇರ್ತಾನೆ. But sometimes we can get so overwhelmed by, what to do, how much to do, how much to obey, what to obey. We may get so much of, we may be overwhelmed by, what we need to do. ನಾವು ಅನೇಕ ಸಮಯದಲ್ಲಿ ಅನೇಕ ಪ್ರಶ್ನೆಗಳು, ಅನೇಕ ಕಾರ್ಯಗಳು ನಮ್ಮ ಮನಸ್ಸಿನಲ್ಲಿ ಬರ್ತದೆ. ಎಷ್ಟು ದೇವರಿಗೆ ವಿಧೇಯರಾಗಬೇಕು, ಎಷ್ಟು ರೀತಿಯಲ್ಲಿ ನಾವು ದೇವರಿಗೆ ನಡಿಬೇಕು ಅಂತ ಎಲ್ಲ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಓಡಿ ಬರ್ತದೆ. And that's why James answers that in the book of James chapter 1 verse 23 and 25. ಅದಕ್ಕೋಸ್ಕರವಾಗಿ ಯಾಕೋಬ 1:23-25 ಯಾಕೋಬನು ಅದರ ಬಗ್ಗೆ ಹೇಳ್ತಾನೆ. And he's saying, if anyone is a hearer of the word and not a doer, he is like a man observing his natural face in a mirror, for he observes himself, goes away and immediately forgets what kind of a man he was. But he who looks into the perfect law of liberty and continues in it, and is not a forgetful hearer but a doer of the work, this one will be blessed in what he does. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 23-25 ಹೀಗೆ ಹೇಳ್ತದೆ, ಯಾವನಾದರೂ ವಾಕ್ಯವನ್ನು ಕೇಳುವನಾಗಿದ್ದು ಅದರ ಪ್ರಕಾರ ನಡೆಯದೇ ಇದ್ರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿ ಮನುಷ್ಯನಂತೆ ಇರುವನು. ಅವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದಾನೆ ಎಂಬುದನ್ನು ಆ ಕ್ಷಣವೇ ಮರ್ತು ಬಿಡುವನು. ಆದರೆ ಬಿಡುಗಡೆಯನ್ನು ಉಂಟು ಮಾಡುವ ಪರಿಪೂರ್ಣವಾದ ನಿಯಮವನ್ನು ಲಕ್ಷ್ಯವಿಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವನು. ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ಕ್ರಿಯೆಗಳಿಂದ ಧನ್ಯನಾಗುವನು. This verse is so beautiful. James is saying, yes, we need to not only be hearers but also be doers of God's word. ಇಲ್ಲಿ ಯಾಕೋಬನು ಬಹಳ ಸುಂದರವಾಗಿ ಹೇಳ್ತಾನೆ, ಏನಂದ್ರೆ ದೇವರ ವಾಕ್ಯವನ್ನು ಕೇಳುವರಾಗಿ ಮಾತ್ರವಲ್ಲ ಮಾಡುವರಾಗಬೇಕೆಂಬುದಾಗಿ. But sometimes we can get so carried away and overwhelmed by what to do, how much to do, what are the commandments of God to follow, and we may get so overwhelmed by that. ನಾವು ಅನೇಕ ಸಮಯದಲ್ಲಿ ಕೆಲವು ಸಲದಲ್ಲಿ ಎಷ್ಟು ಮಾಡ್ಬೇಕಪ್ಪ, ಎಷ್ಟು ರೀತಿಯಲ್ಲಿ ದೇವರ ವಾಕ್ಯ ಕೇಳಬೇಕು, ಯಾವುದು ಆಜ್ಞೆ ಎಂಬುದಾಗಿ ಅನೇಕ ರೀತಿಯಲ್ಲಿರುವಂತಹ ಒಂದು ಪ್ರಶ್ನೆಗಳ ಮಧ್ಯದಲ್ಲಿ ನಾವು ಕಾಡ್ತೇವೆ. But that's why he says in verse 25, he says, but he who looks into the perfect law of liberty. ಅದಕ್ಕಾಗಿ 25ನೇ ವಚನದಲ್ಲಿ ಆತನು ಹೇಳ್ತಾನೆ ಅಂದ್ರೆ, ಆದರೆ ಬಿಡುಗಡೆಯನ್ನು ಉಂಟು ಮಾಡುವ ಪರಿಪೂರ್ಣವಾದ ನಿಯಮವನ್ನು ಲಕ್ಷ್ಯವಿಟ್ಟು ನೋಡಿ ಅದನ್ನು ನೋಡುತ್ತಲೇ ಇರುವನು. Amen. Thank God for Jesus Christ, because Jesus on the cross, fulfilled all the commandments and all the laws and regulations, of God for us and on our behalf on the cross of Calvary.
ಯೇಸು ಕ್ರಿಸ್ತನಿಗೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಆತನು ಶಿಲುಬೆ ಮೇಲೆ ನಮಗಾಗಿ, ನಮ್ಮ ಆಶೀರ್ವಾದಕ್ಕಾಗಿ, ನಮ್ಮ ಬಿಡುಗಡೆಗಾಗಿ, ನಮ್ಮ ಸ್ವಸ್ಥತೆಗಾಗಿ, ನಮ್ಮ ಅಭಿವೃದ್ಧಿಗಾಗಿ ಎಲ್ಲ ಸಂಗತಿಯನ್ನು ಶಿಲುಬೆಯಲ್ಲಿ ಮಾಡಿ ಮುಗಿಸಿದ. And yes, and Jesus has fulfilled, and is completed and is satisfied the requirements of the law, for our lives before God. ದೇವರ ಮುಂದೆ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಎಲ್ಲ ನೇಮಗಳನ್ನು ಮಾಡಿ ಮುಗಿಸಿದ. ನಾವೇನ್ ಮಾಡ್ಬೇಕಾಗಿಲ್ಲ. And what we need to do is we need to look into this perfect law of liberty. This law is not a hard law, but this law is a law of freedom, of liberty, that we need to keep looking or keep or keep reading or keep listening to that. ಈ ನೇಮ ಏನಂತ ಹೇಳಿದಾದ್ರೆ ಇದೊಂದು ಸ್ವತಂತ್ರವಾಗಿ ನಮ್ಮನ್ನು ಮಾಡಿದಂತ ಒಂದು ನೇಮವಾಗಿದೆ. ಏನು? ಆ ವಾಕ್ಯವನ್ನು ನೋಡುತ್ತಲೇ ಇರುವುದು, ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿರಬೇಕೆಂಬುದೇ ನೇಮ. And what it means is, the more we look at this, the more we read God's word, the more we keep looking at God's promises, the more we see God's nature and character revealed, the more we will find ourselves doing as it says, or doing as it says we need to do. ನಾವು ದೇವರ ವಾಕ್ಯವನ್ನು ಹೆಚ್ಚೆಚ್ಚಾಗಿ ಕೇಳಿ ಅದನ್ನು ಮಾಡುತ್ತಲೇ ಇರುವಾಗ, ಯೇಸು ಕ್ರಿಸ್ತನ ಕಾರ್ಯಗಳಲ್ಲಿ ನಿರತರಾಗುವಾಗ ನಮ್ಮ ಜೀವಿತದಲ್ಲಿ ಅದೆಲ್ಲ ಬಂದು ಸೇರ್ತದೆ. Hallelujah. The more we hear God's word, instead of being anxious and worried and tense and overwhelmed about what to do, what not to do, but if we give our lives to reading and listening to God's word and His promises in our lives, we will find ourselves, doing what is needed to be done. ಅದಕ್ಕೋಸ್ಕರವಾಗಿ ನಾವು ಚಿಂತೆ ಮತ್ತು ಗಲಿಬಿಲಿಯಲ್ಲಿ ಇರದೆ ನಾವು ಯೇಸು ಕ್ರಿಸ್ತನ ವಾಕ್ಯವನ್ನು ಹೆಚ್ಚಾಗಿ ಓದುವುದರಲ್ಲಿಯೂ, ಯೇಸುವಿನ ವಾಕ್ಯ ಕೇಳುವುದರಲ್ಲಿಯೂ, ಅದನ್ನು ಮಾಡುವುದರಲ್ಲಿಯೂ ನಿರತವಾಗಿರುವಾಗ ಎಲ್ಲ ಸಂಗತಿಗಳು ನಮ್ಮ ಜೀವಿತದಲ್ಲಿ ದೇವರು ಒದಗಿಸಿ ಕೊಡ್ತಾರೆ. The more we read it, the more we hear it, we will do as it says. ಹೆಚ್ಚೆಚ್ಚಾಗಿ ದೇವರ ವಾಕ್ಯ ಕೇಳುವುದು, ಅದನ್ನು ಮಾಡುವಾಗ ನಮ್ಮ ಜೀವಿತದಲ್ಲಿ ಆ ಸಂಗತಿ ನಡೀತದೆ. Sometimes we are very focused on doing without listening. ನಾವು ಅನೇಕ ಸಮಯದಲ್ಲಿ ದೇವರ ವಾಕ್ಯ ಕೇಳದೆ ಮಾಡಕ್ಕೆ ಶುರು ಮಾಡ್ತೇವೆ. That's why Paul is using the analogy of looking into a mirror, because the more you look into the mirror, the more you will not forget what you need to correct in your own lives. ಅದಕ್ಕೋಸ್ಕರವಾಗಿ ಯಾಕೋಬನು ಹೇಳ್ತಾನೆ, ನೀವೊಂದು ಕನ್ನಡಿಯಲ್ಲಿ ನೋಡಿ ಏನ್ ಮಾಡ್ತೀರಾ, ನೀವು ಮುಖ ನೋಡ್ತೀರಾ ಮತ್ತೆ ಮರ್ತು ಬಿಡ್ತೀರಾ. ಸೊ ಅದೇ ರೀತಿಯಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಆ ರೀತಿಯಲ್ಲಿ ಅಲ್ಲ, ನಾವು ದೇವರ ವಾಕ್ಯವನ್ನು ಹೆಚ್ಚೆಚ್ಚಾಗಿ ಧ್ಯಾನ ಮಾಡಿ ನೋಡ್ತಾ ಇರುವಾಗ ಅದು ನಮ್ಮ ಜೀವಿತದಲ್ಲಿ ಮಾಡೋದಕ್ಕೆ ಸಾಧ್ಯ. We don't need to condemn ourselves or judge ourselves. ನಮ್ಮನ್ನೇ ನಾವು ನಿರಾಶೆಗೊಳಿಸೋದು ಬೇಡ, ನಮ್ಮನ್ನೇ ನಾವು ಹಾಗೆ ನಿರುತ್ಸಾಹಗೊಳಿಸೋದು ಬೇಡ. We may have struggles in different areas of our lives, maybe in finances, in family, in different areas, or maybe in healing, or we may have our own struggles and challenges in different areas of our lives. ಬೇರೆ ತರದ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಒಂದು ಹೋರಾಟ ಇರ್ಬೋದು, ಒಂದು ವೇಳೆ ನಿಮಗೆ ರೋಗ ಇರ್ಬೋದು, ಒಂದು ವೇಳೆ ನಿಮಗೆ ದುಡ್ಡಿನ ಕೊರತೆ ಇರ್ಬೋದು, ಒಂದು ವೇಳೆ ನಿಮ್ಮ ಕೆಲಸ ಮತ್ತೆ ಅನೇಕ ರೀತಿಯ ಸವಾಲುಗಳು ನೀವು ಎದುರಿಸ್ತಾ ಇರಬಹುದು. And we may have this desire to do as the Lord's word says, but we may not be able to do. And more times we may find ourselves condemning ourselves or judging ourselves and feeling guilty. But what James is saying is, like we look into a mirror, we need to keep looking at God's word. Meaning we need to keep listening to God's word, because the more we listen to God's word, we will invariably, or God will help us to do as it says. ಆದ್ದರಿಂದ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ನಮಗೆ ದೇವರ ವಾಕ್ಯವನ್ನು ಅನುಸರಿಸೋದಕ್ಕೂ ಸಮಯ ಇದೆ. ಆದ್ರೆ ನಮ್ಮ ಜೀವಿತದಲ್ಲಿರುವಂತಹ ಎಲ್ಲ ಸವಾಲುಗಳು ನಮ್ಮ ಜೀವಿತದಲ್ಲಿ ಸಿಕ್ಕಿಕೊಂಡಿರೋದ್ರಿಂದ ನಾವು ಏನಾಗ್ತೇವೆ ಅಂದ್ರೆ ಕೆಲಸ ನಿರ್ದೇಶರಾಗ್ತೇವೆ. ನಾನು ಹೇಗೆ ಮಾಡ್ಲಿ, ನಾನು ಇದನ್ನ ಹೇಗೆ ಮಾಡೋದಕ್ಕೆ ಸಾಧ್ಯ ಎಂಬುದು. ಆದ್ರೆ ಈ ಎಲ್ಲ ಸಂಗತಿಗಳಿಗೆಲ್ಲ ನಾವು ಒಳಗಾಗದೆ ದೇವರ ವಾಕ್ಯವನ್ನು ಕೇಳುತ್ತಾ ಇರುವಾಗ ಅದನ್ನು ಮಾಡುವುದಕ್ಕೂ ದೇವರ ಕೃಪೆಯನ್ನು
ಕೊಡ್ತಾನೆ ಅಂತ ಯಾಕೋಬನಲ್ಲಿ And ಹೇಳ್ತಾರೆ. that's why we saw in all the miracles of Jesus, that we see in the Gospels, the lady with the issue of blood for 12 years, she was not able to fulfill the requirements of the law, but as she heard about Jesus, the more she heard about Jesus, it caused her, the faith grew in her, and it caused her, to come to Jesus and touch him and receive her healing. ರಕ್ತ ಸ್ರಾವ ಇರುವಂತ ಸ್ತ್ರೀಗೆ ನೇಮದ ಪ್ರಕಾರ ಅವಳು ಇರಲಿಲ್ಲ, ಯಹೂದ್ಯರ ನೇಮದ ಪ್ರಕಾರ ಅವಳಿಗೆ ಮಾಡಕ್ ಆಗ್ಲಿಲ್ಲ. ಆದ್ರೆ ಅವಳು ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿದಾಗ, ಆ ವಾಕ್ಯವನ್ನು ಧ್ಯಾನ ಮಾಡಿದಾಗ, ಅದನ್ನು ಮಾಡೋದಕ್ಕೆ ಅವಳು ಮುಂದೆ ಬಂದಾಗ ಅವಳಿಗೆ ಆ ಸ್ವಸ್ಥತೆಯನ್ನು ದೇವರು ಬಿಡುಗಡೆ ಮಾಡ್ತಾನೆ. When the centurion heard about Jesus, the centurion, he comes to Jesus and says, I am not worthy to receive you in my house, but speak your word. I know my servant will be healed. ಇಲ್ಲಿ ನೋಡ್ತೇವೆ ಅಂದ್ರೆ ನಾವು ನೋಡ್ತೇವೆ ಅಂದ್ರೆ ಸೆಂಚುರಿಯನ್, ಶತಾಧಿಪತಿಯು ನಾವು ನೋಡ್ತೇವೆ ಅಂದ್ರೆ ಅವನು ಯೇಸುವಿನ ಹತ್ರ ಬರ್ತಾನೆ, ಸ್ವಾಮಿ ನಾನು ಯೋಗ್ಯನಲ್ಲ, ನಿನ್ನನ್ನು ಮನೆ ಕರ್ಕೊಂಡು ಹೋಗಕ್ಕೆ ನನಗೆ ಯೋಗ್ಯತೆ ಇಲ್ಲ, ಆದ್ರೆ ನೀನು ಒಂದು ವಾಕ್ಯ ಹೇಳಿದ್ರೆ ಸಾಕು, ನನ್ನ ಆಳಿಗೆ ಆರಾಮಾಗ್ತದೆ ಎಂಬುದಾಗಿ. Amen. We saw the paralytic as well. When Paul was preaching, he was paralytic, he was crippled. But the more he heard the gospel, the more he heard Paul's preaching the gospels, faith arose in him and he was ready to receive his healing right in his life. ದೇವರ ವಾಕ್ಯವನ್ನು ಹೆಚ್ಚಾಗಿ ಕೇಳಿದ್ರಿಂದ, ಅದನ್ನು ಧ್ಯಾನ ಮಾಡಿದ್ರಿಂದ ಅವನಿಗೆ ನಂಬಿಕೆ ಬೆಳೆಯಿತು, ಅವನಿಗೆ ಕಾಲು ಎರಡೂ ಬರ್ತದೆ. Hallelujah. So dear people of God, let's devote our lives, even during this season, to listen to God's word, to hear God's word, to read, to study and meditate, because the more we hear, the more we meditate, God will enable us, God will help us, to do as it says. ನಮ್ಮ ಸಹಚರಿಗಳು ನಮ್ಮ ಸುತ್ತಮುತ್ತಲು ಹಾದು ಹೋಗುವಂತ ಸ್ಥಿತಿಗಳನ್ನು ನೋಡಿಕೊಂಡು ನಾವು ನಿರಾಶರಾಗದೆ ದೇವರ ವಾಕ್ಯವನ್ನು ಕೇಳ್ತಿರುವಾಗ ಅದನ್ನ ಬಗ್ಗೆ ನಾವು ಧ್ಯಾನಿಸೋಣ, ಅದನ್ನು ಮಾಡುವುದಕ್ಕೆ ಮುಂದೆ ಬರೋಣ. ಇವರ ಹಾಗೆ ನಮ್ಮ ಜೀವಿತದಲ್ಲಿ ದೇವರ ಕಾರ್ಯವು ಉತ್ಪತ್ತಿ ಆಗ್ತದೆ. Hallelujah. Hallelujah. It says in Hebrews chapter 4 verse 2, Paul is saying, for indeed the gospel was preached to us as well as to them, but the word which they heard did not profit them, not being mixed with faith in those who heard it. ಹಿಬ್ರಿಯ 4ನೇ ಅಧ್ಯಾಯ 2ನೇ ವಚನದಲ್ಲಿ ಅವರಿಗೆ ಸುವಾರ್ತೆ ಸಾರೋಣವಾದಂತೆಯೇ ನಮಗೂ ಸಾರೋಣವಾಯಿತು, ಆದರೆ ಕೇಳಿದವರು ನಂಬಲಿಲ್ಲವಾದ ಕಾರಣ ಸಾರಿದ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. Paul is saying the gospel was preached, even to the Israelites, but it did not profit them because they did not believe it, they did not mix faith in it, and therefore they did not see the blessing of the word of God. ಇಲ್ಲಿ ನೋಡುತ್ತೇವೆ, ಸುವಾರ್ತೆಯು ಇಸ್ರಾಯೇಲರಿಗೆ ಸಾರಲ್ಪಡ್ತು. ಪೌಲ್ ಹೇಳ್ತಾ ಇದ್ದಾನೆ, ಅವರು ಸಾರಲ್ಪಡ್ತು, ಆದರೆ ಅವರು ಕೇಳಿದ ವಾಕ್ಯಗಳು ಅವರು ನಂಬಲಿಲ್ಲ, ಆದ್ರಿಂದ ಅವ್ರಿಗೆ ಏನು ಪ್ರಯೋಜನ ಆಗಲಿಲ್ಲ, ಅವ್ರ ಆಶೀರ್ವಾದ ಹೊಂದಲಿಲ್ಲ. Oh dear people of God, this should not be our case. Let's devote our lives to listen and hear and meditate and study God's word, because as we hear and put our faith in it, it will definitely profit us. The word of God will definitely bring blessing in our lives and over our lives. ಪ್ರಿಯವಾದ ದೇವರ ಮಕ್ಕಳೇ, ಇಸ್ರಾಯೇಲರ ಹಾಗೆ ಪೌಲನಲ್ಲಿ ಹೇಳಿದ ವಾಕ್ಯದ ಪ್ರಕಾರ ನಮ್ಮ ಜೀವಿತ ಆಗೋದು ಬೇಡ. ನಾವು ದೇವರ ವಾಕ್ಯವನ್ನು ಕೇಳಿದ ಹಾಗೆ ವಾಕ್ಯವನ್ನು ನಾವು ಧ್ಯಾನ ಮಾಡಿ ಆ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಮಾಡುವಾಗ ದೇವರು ನಮ್ಮ ಜೀವಿತದಲ್ಲಿ ಎಲ್ಲ ಪ್ರಯೋಜನವಾಗಿ ಆಶೀರ್ವಾದವಾಗಿ ಮಾರ್ಪಡಿಸ್ತಾರೆ. That's why Jesus says in Gospel of Mark chapter 4 verse 23 to 25, he says, if anyone has ears to hear, let him hear. Then he said to them, take heed what you hear. With the same measure you use it, it will be measured to you. And to you who hear, more will be given. For whoever has, to him more will be given. But whoever does not have, even what he has will be taken away from him. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 23ರಿಂದ 25ರಲ್ಲಿ ಯೇಸು ಸ್ವಾಮಿಯಲ್ಲಿ ಹೇಳ್ತಾರೆ, ಯಾವನಿಗಾದರೂ ಕೇಳುವುದಕ್ಕೆ ಕಿವಿ ಇದ್ದರೆ ಅವನು ಕೇಳಲಿ ಅಂದನು. ಆತನು ಅವರಿಗೆ, ನೀವು ಕೇಳುವುದರಲ್ಲಿ ಎಚ್ಚರವಾಗಿರ್ರಿ, ನೀವು ಯಾವ ಅಳತೆಯಿಂದ ಅಳೆಯುತ್ತೀರೋ ಅದು ನಿಮಗೆ ಅಳೆಯುವುದು,
ಮತ್ತು ಕೇಳುವರಾದ ನಿಮಗೆ ಹೆಚ್ಚೆಚ್ಚಾಗಿ ಕೊಡಲ್ಪಡುವುದು. ಯಾಕಂದ್ರೆ ಯಾವನಿಗೆ ಇದೆಯೋ ಅವನಿಗೆ ಕೊಡಲ್ಪಡುವುದು, ಯಾವನಿಗೆ ಇಲ್ಲವೋ ಅವನಿಗೆ ಇದ್ದದ್ದು ಅವನಿಂದ ತೆಗೆಯಲ್ಪಡುವುದು ಎಂದು ಹೇಳಿದರು. Amen. Now Jesus is talking this in the context of teaching the parable of the sower. ಇಲ್ಲಿ ನಾವು ನೋಡ್ತೇವೆ ಅಂದ್ರೆ ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾನೆ, ಬಿತ್ತುವನ ಸಾಮ್ಯವನ್ನು. And he's saying, he's saying in verse 23, saying, anyone who has ears, let him hear what I'm saying. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಯಾರಿಗಾದರೂ ನಾನು ಹೇಳುವುದನ್ನು ಕೇಳುವುದಕ್ಕೆ ಕಿವಿದೆಯಾ ಅವನು ಕೇಳಲಿ ಎಂಬುದಾಗಿ ಹೇಳ್ತಾನೆ. Because you and I, and individually we have to make a choice if we will listen and hear God's word for our lives. ಅದಕ್ಕೋಸ್ಕರವಾಗಿ ಪ್ರಿಯರೇ, ನಾನು ಅಥವಾ ನೀವು ದೇವರ ವಾಕ್ಯವನ್ನು ಕೇಳುವುದಕ್ಕೂ ಮಾಡುವುದಕ್ಕೂ ಒಂದು ರೀತಿಯಲ್ಲಿ ಜವಾಬ್ದಾರಿ ತಗೋಬೇಕು. Yes, during this season of crisis around our lives, God is still faithful to speak to us and teach us His word. ಇಂಥ ಒಂದು ಸ್ಥಿತಿಗತಿಗಳು, ಕೊರೋನಾ ವೈರಸ್, ಭಯ, ಭೀತಿ, ಕಷ್ಟ, ನಷ್ಟ, ಸಾವು, ಇಂಥ ಮಧ್ಯದಲ್ಲಿ ದೇವರು ನಮಗೆ ದೇವರ ವಾಕ್ಯವನ್ನು ಕೊಡ್ತಾ ಇದ್ದಾನೆ. But God is faithful in sowing the seeds. God is faithful in preaching and teaching and speaking to us through His word. ದೇವರು ಯೇಸು ಕ್ರಿಸ್ತನು ನಂಬಿಗಸ್ತನಾಗಿದ್ದಾನೆ. ದೇವರ ವಾಕ್ಯ ನಮಗೆ ಸಾರುವುದರಲ್ಲಿಯೂ, ದೇವರ ವಾಕ್ಯ ನಮಗೆ ಕಲಿಸುವುದರಲ್ಲಿಯೂ ಯೇಸು ನಮಗೆ ಸ್ಥಿತಿಯಲ್ಲೂ ನಂಬಿಗಸ್ತನಾಗಿದ್ದಾನೆ. But each one of us need to make a choice to hear carefully, to hear intentionally what God is saying to us during these times. ಆದ್ರಿಂದ ನಾವು ಒಬ್ಬೊಬ್ಬರು ಆರಿಸ್ಕೋಬೇಕು, ದೇವರು ನಮಗೆ ಏನ್ ಹೇಳ್ತಾ ಇದ್ದಾನೆ ಅದು ಕಿವಿಯಾರ ಕೇಳಿ ನಾವು ಮಾಡುವುದಕ್ಕೆ ಆರಿಸ್ಕೊಳ್ಬೇಕು. That's why verse 24 Jesus saying, take heed what you hear. ಅದಕ್ಕೆ 24ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ನೀವು ಕೇಳುವುದರಲ್ಲಿ ಎಚ್ಚರವಾಗಿರ್ರಿ. Yes, be careful or steward well whatever you're hearing. Take responsibility of what you're hearing. Steward it well. ನೀವು ಕೇಳಿದನ್ನು ಎಚ್ಚರವಾಗಿ ಕೇಳಿ ಅದನ್ನು ಮಾಡುವುದರಲ್ಲಿ ನೀವು ಜವಾಬ್ದಾರಿ ತಗೊಳ್ರಿ. Meaning don't despise it. Don't whatever God is speaking through the messages that we are hearing or the scripture, the Bible portion that we're reading every day. Don't despise it. Don't discount it. But we need to be very careful. We need to steward what God is speaking to us very, very carefully. ಆದ್ದರಿಂದ ಪ್ರತಿ ದಿವಸ ದೇವರು ನಮ್ಮ ಜೊತೆಗೆ ಮಾತಾಡುವಂತ, ನಾವು ಕೇಳುವಂತ ಸಂಗತಿಯನ್ನು ಎಚ್ಚರದಿಂದ ನಾವು ಕಿವಿಯಿಂದ ಕೇಳಿ ಅದನ್ನು ಅನುಸರಿಸಿ ಮಾಡೋಣ. ಅದರ ಬಗ್ಗೆ ನಾವು ಸರಳತೆ Because Jesus is saying, how we use it, what we hear, the message that is being preached to us in this past few weeks, what God has been speaking to us from His word, what we do with it will determine, how much more we'll receive God's word in our lives again. ಅದಕ್ಕೆ ಇಲ್ಲಿ ಯೇಸು ಸ್ವಾಮಿಯಲ್ಲಿ 24ನೇ ವಚನದಲ್ಲಿ ಹೇಳುವಂತ ವಿಷಯ ಏನಂತ ಹೇಳೋದಾದ್ರೆ, ಈ ಅನೇಕ ವಾರದಿಂದ ಈಗ ನಾವು ದೇವರು ನಮ್ಮ ಹತ್ರ ಮಾತಾಡ್ತಾ ಇದ್ದಾನೆ, ನಾವು ದೇವರ ವಾಕ್ಯ ಕೇಳ್ತಾ ಇದ್ದೇವೆ. ಆದ್ರೆ ನಾವು ಯಾವ ರೀತಿಯಲ್ಲಿ ಒಂದು ಜವಾಬ್ದಾರಿಕೆ ಆರಿಸ್ಕೊಂಡಿದ್ದೇವೋ, ಮಾಡುವುದಕ್ಕೆ ಆರಿಸ್ಕೊಂಡಿದ್ದೇವೋ, ಜವಾಬ್ದಾರಿಗೆ ತಗೊಂಡಿದ್ದೇವೋ, ಅದರ ಮೇಲೆ ನಮ್ಮ ಜೀವಿತದ ಅಳತೆ ಆಳ್ಕೊಂಡಿದೆ. Because if we despise God's word, if we are discounting God's word during this season, then we will not receive more of God's word. But if we are careful to heed and pay attention to what God is saying to us, and if we are careful to apply it and obey it in our lives, then God will speak more and more, and He will sow more seeds into our lives. ಯಾಕಂದ್ರೆ ಯೇಸು ಕ್ರಿಸ್ತನಲ್ಲಿ ಹೇಳ್ತಾ ಇದ್ದಾನೆ, ನಾವು ಏನು ಕೇಳ್ತಾ ಇದ್ದೀವೋ ಅದರಲ್ಲಿ ಎಚ್ಚರವಾಗಿ ಕೇಳಿ ಅದನ್ನು ನಮ್ಮ ಜೀವಿತದಲ್ಲಿ ಕೇಳುವುದರಿಂದ, ಅದನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದರಿಂದ, ನಾವು ಏನನ್ನು ಅಳವಡಿಸಿಕೊಂಡಿದ್ದೇವೋ ಅದು ನಮ್ಮ ಜೀವಿತದಲ್ಲಿ ಅದು ಪ್ರತಿಫಲವಾಗಿ ಆಶೀರ್ವಾದವಾಗಿ ತರ್ತದೆ. No, the more we hear and the more we steward it well, God will give more to us. ನಾವು ದೇವರ ವಾಕ್ಯವನ್ನು ಕೇಳಿದ್ದನ್ನು ಅದು ಹೆಚ್ಚೆಚ್ಚಾಗಿ ಅದರ ಬಗ್ಗೆ ಅದನ್ನು ನಾವು ಕೇಳಿ ಅನುಸರಿಸುವಾಗ ಹೆಚ್ಚಾಗಿ ನಮಗೆ ಕೇಳುವುದಕ್ಕೆ ಆತನು ಸಹಾಯ ಮಾಡ್ತಾನೆ. Amen. So this is the principle of God's word, and that's why we should not become like Jonah. When God spoke, he disobeyed, but then he went away from God's presence. ನಾವು ಯೋನನ ಹಾಗೆ, ಆ ಪ್ರವಾದಿ ಹಾಗೆ ಇರಬಾರದು. ದೇವರ ವಾಕ್ಯವನ್ನು ಕೇಳಿದ, ಆದ್ರೆ ಅವನು ಅವಿಧನಾಗಿ ತನ್ನ ಮಾಡುವುದಕ್ಕೆ ಹೊರಟ.
Let's not be like the people of Nazareth. Jesus was their own, from his own town, but because they're not willing to listen to God's word, they despised his teaching. They were not able to see his miracles and manifestations in their town, among the families. ಇಲ್ಲಿ ನಾವು ನೋಡ್ತೇವೆ, ನಾಸರತಿನಲ್ಲಿರುವಂತ ಜನರು ಅವರು ದೇವರ ವಾಕ್ಯ ಕೇಳಿದರು, ಆದ್ರೆ ಅವರು ಕೇಳಿದ್ರು ಅದನ್ನು ಅನುಸರಿಸೋದಕ್ಕೆ ಅವರು ಆಗದೇ ಇದ್ದರಿಂದ ಅವರು ಅನೇಕ ಆಶೀರ್ವಾದ ಕಳ್ಕೊಂಡ್ರು. But let's take time to diligently listen and honor God's word, and listen and hear and take time to to apply that in our lives, because the more we do it, more God will speak to us. ಆದ್ದರಿಂದ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ, ಧ್ಯಾನಿಸುವುದಕ್ಕಾಗಿ ನಾವು ಅದನ್ನು ಎಚ್ಚರದಿಂದ ವಹಿಸ್ಕೊಳ್ಳೋಣ. ಹೆಚ್ಚೆಚ್ಚಾಗಿ ನಾವು ಮಾಡುವಾಗ ದೇವರು ಹೆಚ್ಚೆಚ್ಚಾಗಿ ನಮಗೆ ಮಾತಾಡ್ತಾನೆ, ಆತ ನಮಗೆ ಕೇಳಿಸಿಕೊಡ್ತಾನೆ. ಆ ರೀತಿಯಲ್ಲಿ ದೇವರ ಆಶೀರ್ವಾದ. And the more we receive God's word into our lives, we will see these blessings of God manifested in our lives. ನಾವು ಎಷ್ಟು ರೀತಿಯಲ್ಲಿ ದೇವರ ವಾಕ್ಯ, ಯೇಸುವಿನ ವಾಕ್ಯವನ್ನು ಕೇಳಿ ಅದನ್ನು ಹೊಂದ್ಕೋತೇವೋ, ಅಷ್ಟು ಆಶೀರ್ವಾದ ನಮ್ಮ ಜೀವಿತದಲ್ಲಿ ಉತ್ಪತ್ತಿ ಆಗ್ತಾ ಬರ್ತದೆ. Hallelujah. And church, we need God's word to speak into our lives during this season of our lives. ಈ ಒಂದು ಸ್ಥಿತಿಗತಿಗಳಲ್ಲಿ ದೇವರು ತನ್ನ ವಾಕ್ಯದಿಂದ ನಮ್ಮ ಮೂಲಕ ಮಾತಾಡ್ತಾ ಇದ್ದಾನೆ. ನಾವು ಇದಕ್ಕೆ ಎಚ್ಚರದಿಂದ ಕಿವಿಯಿಂದ ಕೇಳಿ ಅದನ್ನು ಮಾಡುವರಾಗಬೇಕು. So dear people of God, some of us are struggling with our jobs. Some of us are struggling with our finances. Some of us, there is pain in our body. Maybe there is sickness in our families. Do not be discouraged. Do not condemn yourself. Do not judge yourself. But but you may also be discouraged and disappointed. Why is this happening to my life? Why is this happening to my family? Do not look at yourselves. But let's take time to look at God's word. Let's take time to look at look at Jesus and see Jesus in the word, in the scriptures. Let him open our hearts. Let him reveal himself to us in a fresh and new way during this season, and he will do it. And as he does it, we will see his breakthroughs and miracles and blessings unfold in our lives and families in Jesus' name. ಆದ್ರಿಂದ ನಾವು ಕೆಲವರಲ್ಲಿ ನಿಮಗೆ ಕೆಲಸದಲ್ಲಿ ತೊಂದರೆ ಇರಬಹುದು, ಕೆಲವರಿಗೆ ದುಡ್ಡಿನ ಕೊರತೆ ಇರ್ಬೋದು, ಕೆಲವರು ರೋಗದಲ್ಲಿ ಕಷ್ಟಪಡ್ತಾ ಇರ್ಬೋದು. ನಿರಾಶರಾಗಬೇಡಿ, ನಿಮ್ಮನ್ನೇ ಕೀಳಾಗಿ ನೋಡ್ಕೋಬೇಡಿ. ದೇವರ ವಾಕ್ಯವನ್ನು ಕೇಳುವ ಸಮಯದಲ್ಲಿ ಅದನ್ನು ಮತ್ತೆ ಮತ್ತೆ ಕೇಳ್ರಿ. ಅದನ್ನು ಮಾಡುವುದಕ್ಕಾಗಿ ನೀವು ಒಂದು ಆರಿಸುವಿಕೆ ಮಾಡ್ರಿ. ನೀವು ದೇವರ ವಾಕ್ಯವನ್ನು ನಾನು ಮಾಡ್ತೇನೆ ಎಂಬುದಾಗಿ ಆರಿಸಿಕೊಳ್ಳುವಾಗ ದೇವರು ನಿಮ್ಮ ಜೀವಿತದಲ್ಲಿ ಆ ಸಂಗತಿಗಳನ್ನು ತಾನೇ ತಗೊಂಡು ಬರ್ತಾರೆ. Maybe you're praying and believing for a miracle and you've not seen it, but it's all right. Do not be discouraged. Do not try to understand it, but just give your lives to reading God's word and seeing Jesus and his promises, his character, his nature, his love in the word. And as we do it, we will see God manifest his blessings in our lives. ಅದಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕೆಲವರು, ಆದ್ರೂ ಏನು ನಡೀತಾ ಇಲ್ಲ. ನಿರಾಶರಾಗಬೇಡಿ, ಮಾಡ್ತಾನೆ ಇರಿ, ದೇವ್ರ ವಾಕ್ಯ ಕೇಳ್ತಾನೆ ಇರ್ರಿ. ಹಾಗೆ ದೇವರು ಹೆಚ್ಚೆಚ್ಚಾಗಿ ನೀವು ಕೇಳ್ತಾ ಇರುವಾಗ, ಹೆಚ್ಚೆಚ್ಚಾಗಿ ದೇವರ ಕಾರ್ಯವನ್ನು ಮಾಡೋದಕ್ಕೆ ನೀವು ಮನಸ್ಸು ಮಾಡುವಾಗ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ಲಿಕ್ಕೂ ಆತನು ಆಶೀರ್ವಾದ ಮಾಡೋದಕ್ಕೂ ಆತನು ಮುಂದೆ ಬರ್ತಾನೆ. Hallelujah. Look at Isaiah chapter 55, verses 1, 2, and 3. As a promised words of God over our lives and our church. Let's read it together. ಆದ್ರಿಂದ ಯೆಶಾಯ 55ನೇ ವಚನ, 55ನೇ ಅಧ್ಯಾಯ 2 ಮತ್ತು 3ನೇ ವಚನ ನಮ್ಮ ಸಭೆಯ ರೀತಿಯಲ್ಲಿರುವಂತ ಒಂದು ವಾಗ್ದಾನ. ಇದು ನಾವು ಒಟ್ಟಾಗಿ ಓದಿಕೊಂಡು this is in a way God is giving an invitation to his people. ಇದು ಒಂದು ಸವಾಲನ್ನು, ಒಂದು ಆಹ್ವಾನವನ್ನು ದೇವರು ತನ್ನ ಜನರಿಗೆ ಕೊಡ್ತಾ ಇದ್ದಾನೆ. Verse 1 is saying, everyone who thirsts, come to the waters, and you who have money, come buy and eat. ಇಲ್ಲಿ ನಾವು ನೋಡ್ತೇವೆ ಯೆಶಾಯ ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 1ನೇ ವಚನದಲ್ಲಿ, ಯಾರಿಗಾದರೂ ನೀರಡಿಕೆ ಆಗಿದೆಯೋ ಅವರು ನನ್ನ ಹತ್ರ ಬಂದು ಕುಡಿಯಲಿ ಎಂಬುದಾಗಿ ಹೇಳ್ತಾನೆ. 2ನೇ ವಚನ ಹೇಳ್ತಾನೆ, ಆಹಾರವಿಲ್ಲದಕ್ಕೆ ಹಣವನ್ನು ತೃಪ್ತಿಪಡಿಸುವುದಕ್ಕೆ ನಿಮ್ಮ ದುಡಿತವನ್ನು ವ್ಯಯ ಮಾಡುವುದಕ್ಕೂ ಯಾಕೆ? ಶ್ರದ್ಧೆಯಿಂದ ನನ್ನ ಕಣ್ಣಿಗೆ ಕಿವಿಗೊಡ್ರಿ ಮತ್ತು ಒಳ್ಳೆಯದನ್ನು ನೀವು ಉಣ್ಣಿರಿ, ನಿಮ್ಮ ಪ್ರಾಣವು ಕೊಬ್ಬಿನಲ್ಲಿ ಆನಂದಿಸಲಿ.
Wow, amen. What a powerful verse. Verse 2 and 3, and God is saying, why do you spend money for what is not bread, and your wages for what does not satisfy? Listen carefully to me and eat what is good, and let your soul delight itself in abundance. Incline your ear and come to me. Hear, and your soul shall live, and I will make an everlasting covenant with you, the sure mercies of David. ಇಲ್ಲಿ 55 ಯೆಶಾಯ 55:2 ಮತ್ತು 3ನೇ ವಚನದಲ್ಲಿ ದೇವರು ಹೇಳ್ತಾನೆ, ಆಹಾರವಲ್ಲದಕ್ಕೆ ಹಣವನ್ನು ಖರ್ಚು ಮಾಡ್ತೀರಾ. ನೀವು ದುಡ್ದಿದ್ದನ್ನು ವ್ಯವಹಾರ ಮಾಡೋದಕ್ಕೆ ಶ್ರದ್ಧೆಯಿಂದ ನನ್ನ ಕಡೆಗೆ ಕಿವಿಗೊಡ್ರಿ, ಮತ್ತು ಒಳ್ಳೆಯದನ್ನು ನೀವು ಉಣ್ಣುವಿರಿ. ನಿಮ್ಮ ಪ್ರಾಣ ಕೊಬ್ಬಿನಲ್ಲಿ ಆನಂದಿಸಲಿ. ನಿಮ್ಮ ಕಿವಿಗಳು ಬಾಗಿಸಿಕೊಂಡು ನನ್ನ ಬಳಿಗೆ ಬನ್ನಿರಿ, ಕೇಳಿರಿ, ನಿಮ್ಮ ಪ್ರಾಣ ಬದುಕುವುದು. ನಿಶ್ಚಯವಾಗಿ ದಾವೀದನಿಗೆ ಖಂಡಿತವಾಗಿ ಮಾಡಿದ ಕರುಣೆಗಳ ಪ್ರಕಾರ ನಿಮ್ಮ ಸಂಗಡ ನಿತ್ಯವಾದ ಒಡಂಬಡಿಕೆಯನ್ನು ಮಾಡುವನು. Amen. Hallelujah. Oh, this is the promise of God for us, church. ಇವತ್ತು ನಮಗೆ ಸಭೆಯಾಗಿ ನಮ್ಮ ಜನರಿಗೆ ದೇವರು ಕೊಟ್ಟಿರುವ ವಾಗ್ದಾನ ಇದು. We may not understand what is happening all around us. ನಮ್ಮ ಸುತ್ತಮುತ್ತಲು ಏನ್ ನಡೀತಾ ಇದೆ ನಮಗೆ ಅರ್ಥ ಆಗ್ತಾ ಇಲ್ಲ. Oh, we may be discouraged and disappointed today. ನಾವು ಇವತ್ತು ನಿರಾಶರಾಗಿರ್ಬೋದು, ನಾವು ಮನಗುಂದಿದವರಾಗಿರ್ಬೋದು. But God is with us. ಆದ್ರೆ ಯೇಸು ಸ್ವಾಮಿ ನಮ್ಮೊಟ್ಟಿಗಿದ್ದಾನೆ. Nothing can probably satisfy us today. ಇವತ್ತು ನಮಗೆ ಲೋಕದ ಸುತ್ತಮುತ್ತಲು ಯಾವ್ದು ನಮಗೆ ತೃಪ್ತಿ ಕೊಡಂಗಿಲ್ರಿ. But Jesus is calling, giving us an invitation to come to him. ಆದ್ರೆ ಯೇಸು ಕ್ರಿಸ್ತನು ನಮಗೆ ಕರೀತಾನೆ, ಬರ್ರಿ ನನ್ನ ಹತ್ರ. If you are hungry and thirsty, come directly to me. ನೀರಡಿಕೆಯಾದವರೇ, ಹಸಿದವರೇ, ಬರ್ರಿ ನನ್ನ ಹತ್ರ, ನಾನು ನಿಮಗೆ ತೃಪ್ತಿ. We don't need to go looking for anybody and anything else anywhere else. ನಾವು ಯೇಸುವಿನ ಹಾಗೆ ಇನ್ನೊಬ್ಬರನ್ನು ಹುಡುಕೊಂಡು ಹೋಗೋದು ಬೇಕಾಗಿಲ್ಲ. No, we don't need to go anywhere else. We can come directly to Jesus Christ. ನಾವು ಬೇರೆ ಕಡೆಗೆ ಯಾರನ್ನು ಹುಡುಕೊಂಡು ಹೋಗೋದು ಬೇಡ, ಸಹಾಯಕ್ಕಾಗಿ ಯೇಸುವಿನ ಕಡೆಗೆ ಬಂದ್ರೆ ಸಾಕು. And then verse 2 he says, listen carefully to me. God is saying in verse 2 says, listen carefully to me. ನೀವು ಶ್ರದ್ಧೆಯಿಂದ ನನ್ನ ಕಡೆಗೆ ಕಿವಿಗೊಡ್ರಿ ಅಂತ ಹೇಳ್ತಾನೆ. And eat what I'm providing you. ನಾನು ನಿಮಗೆ ಕೊಡುವುದು ಒಳ್ಳೆಯದನ್ನು ಉಣ್ರಿ. He says, and your soul will delight in abundance. Hallelujah. ನಿಮ್ಮ ಪ್ರಾಣವು ಕೊಬ್ಬಿನಲ್ಲಿ ಆನಂದಿಸಲಿ. Oh yes, God is a God of abundance. Even during this season of famine, he will delight our soul. He's able to cause our soul to delight in abundance in Jesus' name. ನೋಡ್ರಿ, ದೇವರು ಮಾಡುವಂತ ವಾಗ್ದಾನ ಇವತ್ತು ಎಲ್ಲ ಕಡಿಮೆಯಾಗಿ ಕೆಳಗೆ ಬಿದ್ದಿರುವಂತ ಸ್ಥಿತಿಯಲ್ಲಿ ದೇವರು ನಮಗೆ ಕೊಡುವಂತ ಆಹಾರ ಉಣ್ಣುವಾಗ ನಮ್ಮ ಜೀವಿತದಲ್ಲಿ ಸಮೃದ್ಧಿಯಾಗಿ ಅದು ಬಲದಿಂದ ನಮ್ಮ ಬಲ ಕೊಡ್ತದೆ. And verse 3 says, as we incline our ear, as we pay attention to him and draw more closer to him and come more closer to him, he says, our soul shall live. We will not die and be given over to destruction during this season, but we and our families and our children, by the mercies of God, we shall live. Because God has made an everlasting covenant with us. The sure mercies of David, the sure blessings of David is upon our lives and our families in Jesus' name. ಅದಕ್ಕೋಸ್ಕರವಾಗಿ 3ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ಕಿವಿಗಳನ್ನು ಬಾಗಿಸಿಕೊಂಡು ನನ್ನ ಬನ್ನಿರಿ, ಕೇಳಿರಿ, ನಿಮ್ಮ ಪ್ರಾಣ ಬದುಕುವುದು. ನಿಶ್ಚಯವಾಗಿ ದಾವೀದನಿಗೆ ಖಂಡಿತವಾಗಿ ಮಾಡಿದ ಕರುಣೆಗಳ ಪ್ರಕಾರ ನಿಮ್ಮ ಸಂಗಡ ನಿತ್ಯವಾದ ಒಡಂಬಡಿಕೆಯನ್ನು ಮಾಡುವನು. ಆದ್ರಿಂದ ಇವತ್ತು ದೇವರು ನಮಗೂ ನಮ್ಮ ಕುಟುಂಬಕ್ಕೂ ದೇವರಿ ವಾಗ್ದಾನವನ್ನು ದಾವೀದನಿಗೆ ಮಾಡಿದರೆ ನಮಗೂ ಮಾಡ್ತಾನೆ. Hallelujah. And this covenant is for us. The sure mercies of David is for us and our families as well. ಅದಕ್ಕೋಸ್ಕರವಾಗಿ ಈ ವಾಗ್ದಾನ ಏನು? ದಾವೀದನಿಗೆ ಖಂಡಿತವಾಗಿ ಮಾಡಿದ ಕರುಣೆ ನಮಗೂ ಮಾಡ್ತಾನಂತ. Amen. But let's devote our lives as a family with our children. Let's take time devoting to read and meditate and study the word of God, during this season of our lives. ಅದಕ್ಕೋಸ್ಕರವಾಗಿ ನಾವು ಮತ್ತು ನಮ್ಮ ಕುಟುಂಬ ನಾವು ಆರಿಸಿಕೊಳ್ಳೋಣ, ದೇವರ ಕಡೆಗೆ ಕಿವಿಗೊಡುವುದಕ್ಕೂ ಅದನ್ನು ಮಾಡುವುದಕ್ಕೂ ನಾವು ಆರಿಸಿಕೊಳ್ಳೋಣ.
Amen. And we will see the blessings of God upon our lives and upon our families and the resources. ಆ ಸಮಯದಲ್ಲಿ ನಮ್ಮ ಎಲ್ಲ ದೇವರ ಆಶೀರ್ವಾದಗಳು ನಮ್ಮ ಮೇಲೆಯೂ, ನಮ್ಮ ಕುಟುಂಬ, ನಮ್ಮ ಮಕ್ಕಳ ಮೇಲೆಯೂ, ನಾವು ಮಾಡುವಂತ ಎಲ್ಲಾ ಕೆಲಸದ ಮೇಲೆಯೂ ಅಭಿವೃದ್ಧಿ ನಮ್ಮ ಜೀವಿತದಲ್ಲಿ ನೋಡ್ತೇವೆ. Hallelujah. Hallelujah. Amen. I request Pastor to pray for us, and as he prays, let's all just submit our lives to God and say, God, we need you, God. We will honor your word. We want to hunger for your word, oh God. Create a desire, Lord. Lord, give me a hunger and thirst for your word. Come on, let's just respond to God. Maybe wherever you are, can you just lift up your hands to God, and as Pastor prays for us, let's just lift up our hands to God and say, God, Holy Spirit, I need you. You come and give me, Lord. Give me a hunger and thirst for your word, Lord, let me not be distracted. Let me not be discouraged, Lord. Let me not, be offended by your word. But Lord, all the more, let me, even though I don't understand the situations and circumstances, Lord, I surrender my life to you. I need your word. ನಮ್ಮ ಸಭಾ ಪಾಲಕರು ನಮಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ನಾವೆಲ್ಲರೂ ನಮ್ಮ ಕೈಗಳನ್ನು ಎತ್ತಿ ನಾವು ದೇವರಿಗೆ ಬೇಡಿಕೊಳ್ಳೋಣ. ದೇವರೇ, ನೀನು ಬೇಕಪ್ಪ ನಮಗೆ. ನಿನ್ನ ವಾಕ್ಯ ನಮಗೆ ಬೇಕು ಸ್ವಾಮಿ. ನಿನ್ನ ವಾಕ್ಯ ನಾವು ಅಲ್ಲಗಲೆಯಲ್ಲಪ್ಪ. ನಮಗೆ ಈ ಸ್ಥಿತಿ ಸಂದರ್ಭಗಳು ಇವತ್ತು ಅರ್ಥವಾಗದೇ ಇರ್ಬೋದು. ಯಾಕೆ ತೊಂದರೆಗಳು ನನ್ನ ಕುಟುಂಬಗಳಲ್ಲಿ, ನನ್ನ ಸ್ಥಿತಿಗೆ ಯಾಕೆ ಎಷ್ಟು ಕಷ್ಟ, ಯಾಕೆ ಇದು ನಮ್ಮ ಪ್ರಪಂಚದಲ್ಲಿ ನಡೀತಾ ಇದೆ ನಮ್ಗೆ ಅರ್ಥವಾಗದೇ ಇರ್ಬೋದು. ಆದ್ರೆ ನಾವು ಈ ಸಂಗತಿಗಳಿಗೆ ಒಳಗಾಗಿ ನಾವು ನಿರಾಶಕ್ಕೆ, ಭಯಕ್ಕೆ, ಭೀತಿಗೆ ನಾವು ಬಿದ್ದು ಹೋಗದೆ ನಾವು ಹೇಳ, ದೇವರೇ ನಿನ್ನ ವಾಕ್ಯ ನನಗೆ ಬೇಕಪ್ಪ. ನಿನ್ನ ಮಟ್ಟಿಗೆ ಮಾತನಾಡು. ನಿನ್ನ ವಾಕ್ಯಕ್ಕೆ ಒಂದು ಹಸುವೆ, ಒಂದು ಬಾಯಾರಿಕೆ ಕೊಡು ಸ್ವಾಮಿ. ನಾವು ಬೇಡಿಕೊಳ್ಳೋಣ, ಪವಿತ್ರಾತ್ಮನೆ ನಮ್ಮನ್ನು ತುಂಬಿಸಪ್ಪ. ನಿನ್ನ ವಾಕ್ಯತೆ ಅದು ಓದ್ಲಿಕ್ಕೆ, ಅದನ್ನು ಅನುಭವಿಸ್ಲಿಕ್ಕೆ ನಮಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಮಕ್ಕಳಿಗೆ ನೀನು ಸಹಾಯ ಮಾಡಪ್ಪ ಅಂತ ನಾವು ಬೇಡಿಕೊಳ್ಳೋಣ. ನಾವು ನಮ್ಮನ್ನೇ ಸಮರ್ಪಿಸೋಣ ಪ್ರಿಯರೇ. ನಮ್ಮ ಕುಟುಂಬ, ನಮ್ಮ ಮಕ್ಕಳನ್ನು ದೇವರ ಸಾನ್ನಿಧ್ಯದಲ್ಲಿ ಸಮರ್ಪಿಸೋಣ. ಹೇಳು, ದೇವರೇ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನನ್ನು ಸಮರ್ಪಿಸ್ತೇನೆ. ನಿನ್ನ ಆತ್ಮದಿಂದ ತುಂಬಿಸಪ್ಪ. ಒಂದು ಹೊಸ ಬಾಯಾರಿಕೆ, ಹಸು ನಮ್ಗೆ ಕೊಡಪ್ಪ. ನಿನ್ನ ವಾಕ್ಯ ಯಾವಾಗಲೂ ನೋಡುವ ಹಾಗೆ, ನನ್ನ ಸ್ಥಿತಿ ಸಂದರ್ಭ ಎಷ್ಟೇ ಕಷ್ಟ ನಷ್ಟ ಇದ್ರು ಸಹ ನಿನ್ನ ವಾಕ್ಯ ಓದುದಲ್ಲಿ, ನಿನ್ನ ವಾಕ್ಯದಲ್ಲಿ ನೋಡುವ ಹಾಗೆ, ನಿನ್ನನ್ನು ಕರ್ತನೆ ನಿರಂತರವಾಗಿ ನಿನ್ನ ವಾಕ್ಯ, ನಿನ್ನ ವಾಗ್ದಾನದಲ್ಲಿ ನಾನು ನೋಡುವ ಹಾಗೆ, ಓದುವ ಹಾಗೆ, ಅದಲ್ಲಿ ನನ್ನ ಜೀವಿತಗಳನ್ನು ಕಟ್ಟುವಾಗಿ ನನ್ನನ್ನು ಸಹಾಯ ಮಾಡು, ನನ್ನನ್ನು ಬಲಪಡಿಸಿ ಬೇಡಿಕೊಳ್ಳೋಣ. Come on, let's just ask God. Holy Spirit, we need you. ಪವಿತ್ರಾತ್ಮನೇ ನನ್ ಬೇಕಪ್ಪ. ನಮ್ಮನ್ನು ತುಂಬಿಸಪ್ಪ. ನಿನ್ನ ವಾಕ್ಯದಲ್ಲಿ ತುಂಬಿಸು. Because there is power in your word. There is healing in your word. There is blessings in your word. ಯಾಕಂದ್ರೆ ನಿನ್ನ ವಾಕ್ಯದಲ್ಲಿ ಜೀವ ಇದೆ, ನಿನ್ನ ವಾಕ್ಯದಲ್ಲಿ ಬಲವಿದೆ, ನಿನ್ನ ವಾಕ್ಯದಲ್ಲಿ ಸ್ವಸ್ಥತೆ ಇದೆಯಲ್ಲ ಸ್ವಾಮಿ. ನೀನ್ ಬೇಕಪ್ಪ. ನೀನ್ ಬೇಕು ಸ್ವಾಮಿ. We need you, Lord. We need your word. We will honor your word, Lord. We will honor your word. We want to apply and walk in your word, oh God. To whom shall we go, Lord? Because you hear the words of eternal life. ನಾವು ಯಾರ ಕಡೆ ಹೋಗ್ಲಿ ಅಪ್ಪ? ನಿನ್ನಲ್ಲಿ ಮಾತ್ರ ಆ ಜೀವದ ವಾಕ್ಯ ಇದೆ. ನಿನ್ನಲ್ಲಿ ಕರ್ತನೆ ಆ ನಿತ್ಯ ಜೀವದ ವಾಕ್ಯ ನಿನ್ನಲ್ಲಿ ಮಾತ್ರ ಇದೆ ಕರ್ತನೆ. ಯಾರ ಕಡೆ ಹೋಗ್ಲಿ ಸ್ವಾಮಿ? ಬೇರೆ ಯಾವ ಕಡೆ ಹೋಗಲ್ಲ ಸ್ವಾಮಿ. ಕರ್ತನೆ, ನಿನ್ನಲ್ಲಿ ನಾವು ಬರ್ತೇವಪ್ಪ. ನಿನ್ನ ವಾಕ್ಯ ಕಡೆ ನಾವು ನೋಡ್ತೇವೆ ಸ್ವಾಮಿ. ಯಾಕಂದ್ರೆ ನಿನ್ನ ವಾಕ್ಯ ಅದು ನಿತ್ಯ ಜೀವದ ವಾಕ್ಯ. ನಿನ್ನ ವಾಕ್ಯ ಅದು ಜೀವದ ವಾಕ್ಯವಾಗಿದೆ. ನಿನ್ನ ವಾಕ್ಯ ಅದು ಸ್ವಸ್ಥತೆದ ವಾಕ್ಯವಾಗಿದೆ. ನಿನ್ನ ವಾಕ್ಯ ಅದು ಬಿಡುಗಡೆದ ವಾಕ್ಯವಾಗಿದೆಯಲ್ಲ. ಸ್ವಾಮಿ, ನೀನ್ ಬೇಕಪ್ಪ. ನಾವು ನಮ್ಮನ್ನೇ ಸಮರ್ಪಿಸ್ತೇವೆ ಸ್ವಾಮಿ. ನಮ್ಮ ಕುಟುಂಬ, ನಮ್ಮ ಮಕ್ಕಳು ನಿನ್ನನ್ನು ನಿನ್ನ ವಾಕ್ಯಕ್ಕೆ ನಾವು ಸಮರ್ಪಿಸ್ತೇವೆ ಸ್ವಾಮಿ. ನಮ್ಮನ್ನು ಸಹಾಯ ಮಾಡಪ್ಪ, ಸಹಾಯ ಮಾಡು. Come on, just let's receive, as the pastor prays for us, just receive, his spirit and his blessing in our lives this morning. Thank you. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವರೇ, ರಕ್ಷಕನಾದ ಯೇಸು ಸ್ವಾಮಿ, ನಿನ್ನ ವಾಕ್ಯವನ್ನು ನಾವು ಕೇಳಿದ ಹಾಗೆ ದೇವರೇ ನಾವು ಕೇಳ್ತಾನೆ ಬಂದಿದ್ದೇವೆ. ಇಂಥ ಒಂದು ಸಹಜರದ ಮಧ್ಯದಲ್ಲಿಯೂ ನೀನು ನಮಗೆ ಸ್ವಾಮಿ ಕರುಣೆ ಪೂರ್ವಕವಾಗಿ ದಾವೀದನ ಸ್ವಾಮಿ ಕರುಣೆ ತೋರಿಸಿದ ಹಾಗೆ ನೀನು ನಮ್ಮ ಮೇಲೆಯೂ ಕರುಣೆ ತೋರಿಸಿ ಆ ಆಶೀರ್ವಾದಗಳನ್ನು ನೀನು ನಮಗೆ ಕೊಡ್ತಾ ಇದ್ದೀಯಾ. ನೀನು ವಾಕ್ಯಗಳು ನಮಗೆ ಕೊಡ್ತಾ ಇದ್ದೀಯಾ. ನಾವ್ ಏನ್ ಮಾಡ್ಬೇಕು, ಇಂಥ ಸ್ಥಿತಿಯಲ್ಲಿ ನಾವು ಹೇಗೆ ಮುಂದೆ ಹೋಗ್ಬೇಕೆಂಬ ಎಲ್ಲ ನಮಗೆ ನಿನ್ನ ವಾಕ್ಯದಿಂದ ಕೊಡ್ತಾ ಇದ್ದೀಯ ಸ್ವಾಮಿ. ನಾವು ಕೇಳ್ತಾ ಇರುವಾಗ ದೇವರೇ, ನಾವು ಯಾವ ರೀತಿಯಲ್ಲೂ ನಿರಾಶರಾಗಿ ನಿನ್ನ ಮೇಲೆ ಬೇಜಾರು ಪಡದೆ, ನಮ್ಮ ಸ್ಥಿತಿಗತಿಗಳನ್ನು ನೋಡಿ ಸುತ್ತಮುತ್ತಲು ನೋಡಿ ನಾವು ಬೇಜಾರು ಪಡದೆ, ದೇವರ ಮೇಲೆ ನಾವು ಸ್ವಾಮಿ ಕೋಪ ಮಾಡದೆ, ಸಿಟ್ಟು ಮಾಡದೆ, ನಾವು ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳ್ತಾ ದಾವೀದನಿಗೆ ನೀನು ಕರುಣೆ ತೋರಿಸಿ ಮಾಡಿದ ಹಾಗೆ ನೀನು ನಮಗೂ ಸಹ ಮಾಡ್ತಿ ಎಂಬ ವಾಗ್ದಾನ
ನೀನು ನಮಗೆ ಕೊಟ್ಟಿದೆಯಲ್ಲ. ನಿನ್ನ ವಾಕ್ಯವನ್ನು ನಾವು ಶ್ರದ್ಧೆಯಿಂದ ಕೇಳಿ ಅದನ್ನು ಮಾಡ್ತಾ ಕಿವಿಗೊಟ್ಟು ಕೇಳಿ ಮುಂದೆ ಹೋಗುವಾಗ ದೇವರೇ ನೀನು ಸ್ವಾಮಿ ನಮ್ಮನ್ನು ಉಣಿಸ್ತೀಯ, ನಮ್ಮ ಜೀವಿತವನ್ನು ತೃಪ್ತಿ ಪಡಿಸ್ತೀಯ, ನಮ್ಮ ಜೀವಿತದಲ್ಲಿ ಯಾವ ಕೊರತೆ ಇಲ್ಲದೆ ಮಾಡ್ತೀಯ. ಈ ವಾಕ್ಯಗಳೆಲ್ಲ ಸುಳ್ಳಾದ ಮಾತಲ್ಲ, ಬೇರೆ ಹೇಳಿಕೆ ಮಾತಲ್ಲ ದೇವರೇ. ಇದು ನಿನ್ನ ವಾಗ್ದಾನ, ನಿನ್ನ ಬಾಯಿಯಿಂದ ಬಂದದ್ದು ನೆರವೇರದೆ ಹೋಗಂಗಿಲ್ಲ. ಅದು ಸ್ವಾಮಿ ನಿನ್ನ ವಾಕ್ಯ ನೆರವೇರಿಸ್ತೀಯ, ನೀನ್ ನಂಬಿಗಸ್ತನು. ಆದ್ರಿಂದ ಸ್ವಾಮಿ ಈ ವಾಕ್ಯದ ಮೇಲೆ ನಾವು ಭರವಸೆ ಇಡುವುದಕ್ಕೆ ಆ ಶಿಷ್ಯರ ಹಾಗೆ ಸ್ವಾಮಿ ಕರ್ತನೆ ದೇವರೇ, ನಾವು ಅನೇಕ ರೀತಿಯಲ್ಲಿ ನಾವು ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳಿ ನಿರಾಶೆಯಿಂದ ಬಿಟ್ಟು ಹೋಗದೆ ಆ ವಾಕ್ಯದ ಮೇಲೆ ನಂಬಿ ಸ್ವಾಮಿ ಪೇತ್ರನ ಹಾಗೆ ಸ್ವಾಮಿ ನಿನ್ನಲ್ಲಿ ನಿತ್ಯ ಜೀವದ ವಾಕ್ಯ, ನೀವು ಯಾರ ಬಳಿಗೆ ಹೋಗೋಣ ಎಂಬುದಾಗಿ ಹೇಳಿದ ಹಾಗೆ ನಾವು ಸಹ ಹೇಳಿ ಮುಂದೆ ಹೋಗುವುದಕ್ಕೆ ನೀನು ನಮಗೆ ಸಹಾಯ ಮಾಡು. ನಾವು ನಂಬಿಕೆಯಲ್ಲಿ ಕುಂದಿ ಹೋಗದೆ, ನಿರಾಶೆ ಆಗದೆ, ನಮ್ಮ ಸ್ಥಿತಿಗತಿಗಳಲ್ಲಿ ನಾವು ಕುಂದಿ ಹೋಗದೆ, ನಿರಾಶರಾಗದೆ, ನಿನ್ನ ಮೇಲೆ ಭರವಸೆ, ನಿನ್ನ ವಾಗ್ದಾನದ ಮೇಲೆ ನೀನು ಹೇಳಿದ ಮಾತುಗಳನ್ನು ನೆರವೇರಿಸ್ತೀಯ. ಇವತ್ತಲ್ಲ ನಾಳೆ ನೆರವೇರಿಸ್ತೀಯ. ನೀನು ಅದನ್ನು ನೆರವೇರಿಸದೆ ಇರುವುದಿಲ್ಲ. ಅದೇ ದಾವೀದನಿಗೆ ಮಾಡಿದ ವಾಗ್ದಾನ. ಆದ್ರಿಂದ ಸ್ವಾಮಿ ನೀನು ಸ್ವಾಮಿ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನಾಗಿದೀಯ. ಆದ್ರಿಂದ ನೀನು ಸಹಾಯ ಮಾಡು. ನೀನು ವಾಕ್ಯವನ್ನು ಕೇಳಿದವರಾಗಿ ಇರದೆ ಮಾಡುವರಾಗುವುದಕ್ಕೆ ಯಾಕೋಬನ್ನು ಹೇಳಿದ ಹಾಗೆ ಮಾಡಪ್ಪ. ನಾವು ನಿನ್ನ ವಾಕ್ಯ ಬಹಳ ಕೇಳಿದ್ದೇವೆ ಸ್ವಾಮಿ. ಕೇಳಿ ಕೇಳಿ ನಮಗೆ ಯಾವ ಪ್ರಯೋಜನ ಬರಂಗಿಲ್ಲ. ಮಾಡದೇ ಇದ್ರೆ ನಾವು ಮಾಡುವರಾಗುವುದಕ್ಕೆ ಸಹಾಯ ಮಾಡು. ಕನ್ನಡಿಯಲ್ಲಿ ನೋಡಿ ನಾವು ಮರೆತು ಬಿಡುವರಾಗದೆ ದೇವರೇ ಅದನ್ನು ನೆನಪಿಡುವರಾಗಿ ಮಾಡುತ್ತಾ ಹೋಗುವ ಹಾಗೆ ನೀನು ನಮಗೆ ಸಹಾಯ ಮಾಡು. ಎಲ್ಲ ಕುಟುಂಬದವರನ್ನು ಆಶೀರ್ವಾದ ಮಾಡಪ್ಪ. ನಿನ್ನ ಕರುಣೆ, ದಾವೀದನ ಕರುಣೆಯಿಂದ ತುಂಬಿಸು ಸ್ವಾಮಿ. ಬೆಳ್ಳಿಗಡಿಯನ್ನು ಕೊಡು. ನಿನ್ನ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಸಂತೃಪ್ತಿಗಳು. ಕರ್ತನೆ ನೀನು ಹೇಳಿದ ಹಾಗೆ ಮಾಡಪ್ಪ. ಎಲ್ಲರನ್ನು ಮುಟ್ಟಪ್ಪ. ರೋಗಿಗಳಾಗಿರುವವರಿಗೆ ಕರ್ತನೆ, ಹಣ ಇರುವವರಿಗೆ ಸ್ವಾಮಿ, ಅನೇಕ ನಿರಾಶೆಯಲ್ಲಿ ಇರುವವರಿಗೆ ಮುಟ್ಟು ಸ್ವಾಮಿ. ಯೇಸುವಿನ ರಕ್ತದಲ್ಲಿ ಮುಟ್ಟಿ ಬಿಡುಗಡೆ ಕೊಡು, ಸ್ವಸ್ಥಪಡಿಸು ದೇವರೇ. ದಾರಿಗಳನ್ನು ಕರೆ ಸ್ವಾಮಿ, ಯಾಕಂದ್ರೆ ನೀನು ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯವಾಗಿ ಮಾಡುವ. ಹುಟ್ಟು ಕುಂಟನನ್ನು ದೇವರ ವಾಕ್ಯ ಕೇಳಿದಾಗ ಅವನು ಎದ್ದು ಓಡಾಡಿದ ಎಂಬುದಾಗಿ ನೋಡಿ. ದೇವರು ಇವತ್ತು ಸಹ ಇದೆಯಾ. ನಿನಗೇನು ಅಸಾಧ್ಯವಾದದ್ದು ಇಲ್ಲ. ನೀನು ಒಂದು ಕ್ಷಣದಲ್ಲಿ ನೀನು ಮಾಡ್ತೀಯ. ನಿನ್ನ ವಾಕ್ಯವನ್ನು ನಾವು ಅನುಸರಿಸಿ ಕಿವಿಗೊಟ್ಟು ಕೇಳಿ ಅನುಸರಿಸುವ ನೀನು ಒಂದು ಕ್ಷಣದಲ್ಲಿ ನಮ್ಮ ಸ್ಥಿತಿಗತಿಗಳನ್ನು ಬದಲಾಯಿಸ್ತೀಯ ದೇವರು ಯೇಸು ಸ್ವಾಮಿ. ಕರ್ತನೆ, ಈಗ ನಾವು ಹಾದು ಹೋಗುವಂತ ಸ್ಥಿತಿಗತಿಗಳು ಅಸಾಧ್ಯವಾಗಿದೆ, ಹೆದರಿಕೆ ಇದೆ. ಆದ್ರೆ ನಿನಗೆ ಯಾವುದು ಅಸಾಧ್ಯ ಇಲ್ಲ. ಆದ್ರೆ ನಾವು ಮಾಡುವ ಕಿವಿಗೊಟ್ಟು ಕೇಳಿ ಅನುಸರಿಸಿ ಮಾಡುವಾಗ ನೀನು ನಂಬಿಗಸ್ತನಾಗಿ ಎಲ್ಲ ನಮ್ಮ ಜೀವಿತದಲ್ಲಿ ಮಾಡ್ತೀಯ. ಮರ್ತು ಹೋಗೋಂಗಿಲ್ಲ. ಸಹಾಯ ಮಾಡೋದಕ್ಕೆ ಸ್ತೋತ್ರ. ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ದೇವರೇ. ಅವರ ಸ್ಥಿತಿಗತಿಗಳನ್ನೆಲ್ಲ ಬಲವನಾಗಿದೆಯಾ, ಅದ್ರ ಪ್ರಕಾರ ಅವ್ರನ್ನು ಆಶೀರ್ವಾದ ಮಾಡ್ಕರ್ತಾರೆ ದೇವರೇ. ಹಳ್ಳಿಯಲ್ಲಿ ಇರುವರು, ನಮ್ಮ ಎಲ್ಲಾ ನ್ಯೂ ಲೈಫ್ ಫೆಲೋಶಿಪ್ಪಿನ ಕರ್ತನೆ ಬೆಳಗಾಂ ಸುತ್ತಮುತ್ತಲು ಇರುವಂತ ಎಲ್ಲಾ ಜನರನ್ನು, ಎಲ್ಲಾ ಸಭೆಕರನ್ನು ನೀನು ಆಶೀರ್ವಾದ ಮಾಡು. ಯಾರು ದೇವರೇ ಕರ್ತನೆ ನಿನ್ನಿಂದ ಈ ವಾಗ್ದಾನಗಳನ್ನು ಹೊಂದದೆ ಹೋಗದ ಹಾಗೆ ಎಲ್ಲರೂ ಹೊಂದ್ಕೊಂಡು ಮುಂದೆ ಹೋಗುವುದಕ್ಕೆ, ನಿನ್ನ ಒಳ್ಳೆ ಶಿಷ್ಯರಾಗಿ ಬೆಳೆದು ಬರುವುದಕ್ಕೆ ದೇವರೇ ನೀನು ಸಹಾಯ ಮಾಡು. ನಿನ್ನ ವಾಕ್ಯವನ್ನು ಹಿಂಬಾಲಿಸುವರಾಗಿ, ಕೇಳುವರಾಗಿ ಅಲ್ಲ ಮಾಡುವವರಾಗಿ ಎಲ್ಲರನ್ನು ಬದಲಾಯಿಸು. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಈ ವಾರ ಕರ್ತನೆ ಅನೇಕರ ಬರ್ತ್ಡೇಗಳು ಸ್ವಾಮಿ, ಹುಟ್ಟಿದ ಹಬ್ಬ, ಅವ್ರ ಮದುವೆ ದಿವಸ, ಅವ್ರನ್ನೆಲ್ಲ ಆಶೀರ್ವಾದ ಮಾಡು. ಈ ಹೊಸ ವರ್ಷದಲ್ಲಿ ಇಂಥ ಒಂದು ಸ್ಥಿತಿಯಲ್ಲಿ ಹಾದು ಹೋಗುವಾಗ್ಲೂ ದೇವರೇ ನೀನು ಅವ್ರನ್ನ ಆಶೀರ್ವಾದ ಮಾಡು. ಅವ್ರ ಜೀವಿತಕ್ಕೆ ಒಂದು ಹೊಸ ಬೆಳಕು ಕೊಡು, ಹೊಸ ನಿರೀಕ್ಷೆ ಕೊಡು, ಹೊಸ ವಾಗ್ದಾನದಿಂದ ಅವ್ರನ್ನ ತುಂಬಿಸು. ಸಹಾಯ ಮಾಡು. ಎಲ್ಲರನ್ನು ಆಶೀರ್ವಾದ ಮಾಡು. ಅವರ ಮಕ್ಕಳನ್ನು, ಅವರ ಕುಟುಂಬವನ್ನು, ಅವರ ಕೆಲಸವನ್ನು, ಅವ್ರು ಹಾದು ಹೋಗುವಂತ ಎಲ್ಲ ಸ್ಥಿತಿಗತಿಗಳನ್ನು ಬದಲಾಯಿಸಿ ಒಂದು ಜೀವದ ಬುಗ್ಗೆಯನ್ನು ಹೊರಟಿಸಪ್ಪ. ನೀನು ಮಾಡು ಕರ್ತನೆ. ಎಲ್ಲ ಕಾರ್ಯಕ್ಕಾಗಿ ಸ್ತೋತ್ರ. ನನ್ನ ಮಾನ ನಿನಗೆ ಕೊಡುತ್ತೆ. ಮತ್ತೆ ನಾವು ನೋಡುವವರೆಗೂ ನಿನ್ನ ರಕ್ತದಿಂದ ಮುಚ್ಚಿ ಕಾಪಾಡು. ಯಾವ ಕೊರೋನಾ ವೈರಸ್ ಆಗಲಿ, ಯಾವ ಮರಣವಾಗಲಿ, ಯಾವ ಆಪತ್ತಾಗಲಿ, ಅನರ್ಥವಾಗಲಿ ನಿನ್ನ ಜನರನ್ನು ಮುಟ್ಟದ ಹಾಗೆ ರಕ್ತ ಕವಚದಲ್ಲಿ ಅವರನ್ನು ಕಾಪಾಡು. ಎಲ್ಲರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು, ಅವರ ತಂದೆ ತಾಯಿಗಳನ್ನು, ವಯಸ್ಸಾದವರನ್ನು
ಎಲ್ಲರನ್ನು ಕಾಪಾಡಿಸು, Blood of Jesus. In Jesus' ರಕ್ತದಲ್ಲಿ ಕಾಪಾಡಿಸು. name. In ನಂಬಿಗಸ್ತನಾದ ದೇವರು ಆಗಿದ್ದೆ ಹಾಗೆ ಮಾಡು ಕರ್ತನೆ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಘನಮಾನ ನಿನಗೆ ಕೊಡುತ್ತೇವೆ. ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಸ್ತೋತ್ರದಿಂದ ಬೇಡಿ ಹೊಂದಿದ್ದೇವೆ, ಆಮೆನ್. ಕರ್ತನಾದ ಯೇಸು ಸ್ವಾಮಿಯವರ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ನಾವು ಬೇಡಿದ ಕೇಳಿದ ಎಲ್ಲಾ ಕಾರ್ಯಗಳು ನಮ್ಮ ಒಬ್ಬೊಬ್ಬರು ನೀನು ಎರಡನೇ ಬರುವವರೆಗೂ ಸದಾ ಕಾಲ ನೆಲೆಯಾಗಿರ್ಲಿ. ಆಮೇಲೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.